ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ನೀಡಲಾಗಿರುವಂತಹ 3ನೇ ಪದ್ಯ ದೇವನೊಲಿದನ ಕುಲವೇ ಸತ್ಕುಲಂ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥವ್ರು ಹರಿಹರ. ಮೊದಲಿಗೆ ಕವಿಕೃತಿ ಪರಿಚಯಕ್ಕೆ ಹೋಗೋಣ. ಹರಿಹರನನ್ನ ರಗಳೆ ಕವಿ ಅಂತಲೇ ಕರೆಯಲಾಗುತ್ತೆ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ. ಇವರ ಕಾಲಘಟ್ಟ ಬಂದು 11ನೇ ಶತಮಾನ, ಅಂದರೆ 1190ರಿಂದ 1250ರ ಕಾಲಘಟ್ಟ. ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವಂತಹ ಹರಿಹರ ದ್ವಾರಸಮುದ್ರದ ಹೊಯ್ಸಳ ವೀರನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿದ್ದನು. ರಾಜಾಶ್ರಯವನ್ನ ತಿರಸ್ಕರಿಸಿ ಹಂಪಿಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯರಚನೆಗೆ ತೊಡಗುತ್ತಾನೆ. ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯ ರಚಿಸುವ ದಿಟ್ಟ ನಿಲುವನ್ನ ತಳೆದ ಇವನು 100ಕ್ಕೂ ಹೆಚ್ಚು ರಗಳೆಗಳು ಹಾಗೂ ಗಿರಿಜಾ ಕಲ್ಯಾಣವೆಂಬ ಚಂಪೂ ಕಾವ್ಯವನ್ನ ರಚಿಸಿದ್ದಾನೆ. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕಗಳನ್ನು ಕೂಡ ಈತ ರಚಿಸಿದ್ದಾನೆ ಅಂತಕ್ಕಂಥದ್ದು. ಹರಿಹರನ ರಗಳೆಗಳ ಮೂಲ ದ್ರವ್ಯ ಹರಭಕ್ತಿ. ಮೊದಲೇ ಹೇಳಿದ ಹಾಗೆ ಈತ ತನಗೆ ಆಶ್ರಯವನ್ನು ನೀಡಿದಂತಹ ರಾಜರುಗಳ ಆಶ್ರಯವನ್ನೇ ತಿರಸ್ಕರಿಸಿ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದು ಆ ಒಂದು ಸನ್ನಿಧಾನದಲ್ಲಿ ಕಾವ್ಯಗಳ ರಚನೆಯಲ್ಲಿ ತೊಡಗ್ತಾನೆ. ಮೂಲತಃ ಈತ ಶಿವಭಕ್ತನಾಗಿದ್ದ ಅಂತಕ್ಕಂಥದ್ದನ್ನ ಅವನ ರಚನೆಗಳಲ್ಲೇ ನಾವು ನೋಡಬಹುದಾಗಿದೆ ಅಂತಕ್ಕಂಥದ್ದು. ಈತ ಗುಪ್ತಾರಾಧನೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಬರೀತಾ ಹೋಗ್ತಾನೆ ತನ್ನ ಕಾವ್ಯಗಳಲ್ಲಿ, ಅಂದರೆ ತನ್ನ ಸಾಹಿತ್ಯ ರಚನೆಯಲ್ಲಿ. ಶಿವಭಕ್ತರು ಇವನ ಕಥಾನಾಯಕರಾಗಿದ್ರು. ಇವರು ಒಂದಲ್ಲ ಒಂದು ರೀತಿ ಗುಪ್ತ ಭಕ್ತಿಯಿಂದ ಶಿವನನ್ನ ಆರೋಗಿಸುವವರೇ, ಅಂದರೆ ಆರಾಧಿಸುವವರೇ ಆಗಿರ್ತಾರೆ ಅಂತಕ್ಕಂಥದ್ದು ಕವಿಯ ನಿಲುವು. ಭಕ್ತರ ಗುಪ್ತ ಭಕ್ತಿಯನ್ನ ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷ ಮೂಲಕ ಮಾರುವೇಷವನ್ನ ತೊಟ್ಟು ಭಕ್ತರನ್ನ ಪರೀಕ್ಷೆ ಹೇಗೆ ಮಾಡ್ತಿದ್ದ ಅಂತಕ್ಕಂಥದ್ದು ಇವರ ಒಂದು ಕಾವ್ಯಗಳ ವೈಶಿಷ್ಟ್ಯತೆ ಅಂತಕ್ಕಂಥದ್ದು. ಅವರ ಭಕ್ತಿಯನ್ನ ಪ್ರಕಟಗೊಳಿಸುವುದೇ ಶಿವನ ಒಂದು ಧ್ಯೇಯ ಆಗಿರ್ತಾ ಇತ್ತು ಅವರ ಕಾವ್ಯಗಳಲ್ಲಿ. ಪ್ರಸ್ತುತ ಅವರು ಕೊಟ್ಟಿರ್ತಕ್ಕಂತಹ ಕಾವ್ಯ ಭಾಗದಲ್ಲಿ ನೋಡೋದಾದ್ರೆ ಈ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನ ಅನಾವರಣಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಎಲ್ಲಿ ಅಂತ ಹೇಳಿದ್ರೆ ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿಯ ವರ್ಣನೆಯನ್ನು ಕೂಡ ಈತ ಈ ಒಂದು ಪದ್ಯಭಾಗದಲ್ಲಿ ಮಾಡುವಂಥದ್ದನ್ನ ನಾವು ನೋಡಬಹುದು. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳ ಭಕ್ತಿಯೇ ಶ್ರೇಷ್ಠ ಅನ್ನುವಂಥದ್ದ ಒಂದು ಸಾರವನ್ನ ಈ ಒಂದು ಕಾವ್ಯ ಹೊಂದಿದೆ. ಅಂದ್ರೆ ಇಲ್ಲಿ ವ್ಯವಸ್ಥೆಯಲ್ಲಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ವೇರಿಯೇಷನ್ಸ್, ಅಂದ್ರೆ ಭೇದ ಭಾವಗಳನ್ನು ನಾವು ಬಡವ ಬಲ್ಲಿದ ಶ್ರೀಮಂತ ಅಂತಕ್ಕಂಥದ್ದನ್ನ ನಾವು ಸಾಮಾಜಿಕವಾಗಿ ಮನುಷ್ಯರು ಮಾಡಬಹುದು, ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ಹಾಗಿರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳುವ ಒಂದು ವೈಶಿಷ್ಟ್ಯತೆ ಈ ಒಂದು ಕಾವ್ಯ ಭಾಗದಲ್ಲಿ. ಯಾಕೆಂತ ಹೇಳಿದ್ರೆ ಶಿವ ಅರಸನಿಗೆ ಒಲಿತಾನೆ, ಆಳಿಗಲ್ಲ ಅಂತಕ್ಕಂಥದ್ದಲ್ಲ. ಅರಸನಾದ್ರೂ ಸರಿ, ಆಳಾದರೂ ಸರಿ, ಇಬ್ಬರ ಮುಖಾಮುಖಿ ಭಕ್ತಿಯ ಒಂದು ಪರಾಕಾಷ್ಠೆಯನ್ನ ಹೇಗೆ ಆಳು ಭಗವಂತನಲ್ಲಿ ಗುಪ್ತ ರೀತಿಯಲ್ಲಿಯೇ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದ ಶಿವನಿಗೆ, ಮತ್ತೆ ಕೊನೆಯ ಭಾಗದಲ್ಲಿ ಶಿವ ಯಾರಿಗೂ ಒಲಿತಾನೆ ಅಂತಕ್ಕಂಥದ್ದನ್ನ ಹೇಳುವಂತಹ ಒಂದು ವಿಶಿಷ್ಟತೆಯನ್ನು ಈ ಒಂದು ಕಾವ್ಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ಕವಿಕೃತಿ ಪರಿಚಯ ಮತ್ತು ಕಾವ್ಯದ ಮುಖ್ಯ ಅಂಶ. ಇಲ್ಲಿ ಆಶಯ ಭಾವದಲ್ಲಿ ನೋಡಿ, ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ. ಮನುಷ್ಯನೇ ತರತಮಗಳನ್ನ, ಅಂದ್ರೆ ತಾರತಮ್ಯಗಳನ್ನ ಸೃಷ್ಟಿಸಿಕೊಂಡಿದ್ದಾನೆ. ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗಭೇದಗಳು ಆಧುನಿಕ ಸಮಾಜವನ್ನ ಅತಿಯಾಗಿ ಕಾಡುತ್ತಿವೆ. ಇಂತಹ ತಾರತಮ್ಯವನ್ನ ಮೀರಿ ನಿಲ್ಲಲು ಕನ್ನಡದ ಪ್ರಾಚೀನ ಕಾವ್ಯಗಳು ನಿದರ್ಶನವಾಗಿದೆ. ಅಂದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಸೃಷ್ಟಿಕರ್ತನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪ್ರಾಕೃತಿಕವಾಗಿ, ನಿಸರ್ಗದತ್ತವಾಗಿ ಭೂಲೋಕದಲ್ಲಿ ಯಾವ್ಯಾವ ಚರಾಚರ ಜೀವಿಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನ ಎಲ್ಲ ಸಮಾನವಾಗಿ, ಅಂದ್ರೆ ಆ ಜೀವಿಗಳಿಗೆ ತಕ್ಕ ಹಾಗೆ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಆದರೆ ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ, ಮೇಲು ಕೀಳು ಅನ್ನುವಂತಹ ಭೇದ ಭಾವಗಳನ್ನು ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು ಕೇವಲ ಮಾನವ ಮಾತ್ರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಇದು ಬಹುಶಃ ಯಾವತ್ತಿಗೂ ಬದಲಾಗೋದಿಲ್ಲ ಸಾಮಾಜಿಕವಾಗಿ ಅಂತ ಕಾಣುತ್ತೆ. ಏಕೆ ಅಂತ ಹೇಳಿದ್ರೆ ಸರಿಸುಮಾರು 11ನೇ ಶತಮಾನ 11ನೇ ಶತಮಾನದಿಂದಲೂ ಇಲ್ಲಿವರೆಗೂ ಕೂಡ ಸಾಹಿತ್ಯದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಅಥವಾ ಕಾಣ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಸಮಸ್ಯೆಗಳು ಏನೇನಿದಾವೆ
ಮಾನವ ಕುಲದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾನೆ ಬಂದಿದ್ದೀವಿ. ಒಂದು ಜಾತಿ ವ್ಯವಸ್ಥೆ ಆಗಿರ್ಬೋದು, ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಅವತ್ತಿನಿಂದ ಇವತ್ತರೂ ಓದ್ತಾನೆ ಇದ್ದೀವಿ, ಬರಿತಲೇ ಇದ್ದೀವಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀವಿ. ಆದರೆ ಅದು ಬದಲಾವಣೆ ಆಗ್ತಾ ಇಲ್ಲ ಅನ್ನೋದು ದುರಂತ ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿಗೆ ಆ ಮುಂದಿನ ಭಾಗದಲ್ಲಿ ನಾವು ಆ ಒಂದು ಪದ್ಯದ ಆರಂಭ ಹೇಗಿದೆ, ಆ ಒಂದು ಆ, ಚೋಳರ ದೇಶ ಹೇಗಿತ್ತು, ಆ ಪ್ರಾಕೃತಿಕ ಸೌಂದರ್ಯ ಹೇಗಿತ್ತು, ರಾಜ ಹೇಗಿದ್ದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಮೊದಲನೆಯ ಪದ್ಯ ಭಾಗ ನೋಡಿ. ಶ್ರೀ ಶಿವನ ಸೆಜ್ಜೆ ಎನಿಸುವ ಚೋಳ ದೇಶವದು ಈಶ ಭಕ್ತವ್ರಜಕ್ಕೆ ನಿಜ ಸುಖಮ ನಿವಾಸವದು ಬೆಳೆ ಇಲ್ಲದಿಳೆಯಿಲ್ಲ ಬನವಿಲ್ಲದೂರಿಲ್ಲ ನೆಳಲ ತಂಪಿಲ್ಲ ದಾರವೇ ಇಲ್ಲದೆಡೆಯಿಲ್ಲ ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ ಹರಿದಳ ದೇಶದೊಳು ಹರಭಕ್ತಿ ರಸದಂತೆ ಧರಣೀತಳಕ್ಕಮೃತ ವಿಮಲವಾರಿಧಿಯಂತೆ ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ ಸಂತತಂ ಕರಿಕಾಲ ಚೋಳನೆಂದ ನೃಪಂ. ಅಂದರೆ ಶಿವನ ಸಜ್ಜಿಕೆಯಂತಿರುವಂತಹ ಚೋಳ ದೇಶವನ್ನ, ಅಂದರೆ ಆ ಒಂದು ಚೋಳ ಸಾಮ್ರಾಜ್ಯ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಇಡೀ ಸಾಮ್ರಾಜ್ಯವೇ ದೇವರ ಮನೆಯಂತೆ ಅಂದರೆ ಅಲ್ಲೆಲ್ಲ ಶಿವನ ಆಸ್ಥಾನವೇ ಆಗಿದೆಯೇನೋ, ಶಿವಭಕ್ತಗಣವೇ ಅಲ್ಲಿದೆಯೇನೋ ಅನ್ನುವ ರೀತಿಯಲ್ಲಿ ಆ ಒಂದು ಸಾಮ್ರಾಜ್ಯ ಇತ್ತು ಅಂತಕ್ಕಂಥದ್ದು. ಮತ್ತೆ ಅಲ್ಲಿ ಕಾಲಕಾಲಕ್ಕೆ ಮಳೆ, ಬೆಳೆ ಮತ್ತೆ ಮರಗಿಡಗಳು ತಂಪನ್ನು ನೀಡುವ ರೀತಿಯಲ್ಲಿದ್ದು, ಮತ್ತು ಸುಂದರವಾದಂತಹ ಉದ್ಯಾನವನಗಳು ಸೊಬಗಿನಿಂದ ಕೂಡಿದಂಥದ್ದು, ಜೊತೆಗೆ ಸುಖ ಸಮೃದ್ಧಗಳಿಂದ ಕೂಡಿದಂತಹ ದೇಶವಾಗಿತ್ತು ಚೋಳರ ನಾಡು. ಜೊತೆಗೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕಾವೇರಿ ನದಿ ಚೋಳನಾಡಿನಲ್ಲಿ ತುಂಬಿ ಹರಿತಾ ಇರ್ತಕ್ಕಂಥ ನಮ್ಮ ಕನ್ನಡದ ಕಪ್ಪು ಮಣ್ಣಿನ ನಾಡಿನ ಜೀವ ನದಿಯಾಗಿರ್ತಕ್ಕಂಥ ಕಾವೇರಿ ಬಗ್ಗೆ ಹೇಳ್ತಾ ಇದ್ದಾನೆ ಕವಿ ಇಲ್ಲಿ. ಆ ಕಾವೇರಿ ನದಿ ತುಂಬಿ ಹರಿಯುತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿರುವ ಜೀವಿಗಳ ಪಾಪವನ್ನ ತೊಳೆದು ಸಸ್ಯ ರಾಶಿಗಳಿಗೆ ಸಮೃದ್ಧಿಯನ್ನ ಕೊಟ್ಟು ಹರನ ಭಕ್ತಿಯ ರಸದಂತೆ ಚಿಮ್ಮುತ್ತಾ ಇದೆ ಆ ಒಂದು ಸಾಮ್ರಾಜ್ಯದಲ್ಲಿ ಅಂತಕ್ಕಂಥದ್ದು. ಭೂಲೋಕದ ಅಮೃತ ಧಾರೆಯಂತೆ ಕಾಣಿಸ್ತಾ ಇದೆ ಕಾವೇರಿ ಆ ಒಂದು ದೇಶದಲ್ಲಿ. ಧರ್ಮಯುಕ್ತವಾಗಿ, ಅಂದರೆ ಆ ಕರಿಕಾಲ ಧರ್ಮ ಪರಿಪಾಲಕನಾಗಿ ಸಾಮ್ರಾಜ್ಯವನ್ನ ಆಳ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಮೊದಲ ಭಾಗದಲ್ಲಿ ನೋಡಬಹುದಾಗಿದೆ ಅಂತಕ್ಕಂಥದ್ದು. ಇನ್ನ ಎರಡನೇ ಭಾಗದಲ್ಲಿ ನೋಡೋದಾದ್ರೆ ನೋಡಿ, ಆ ಚೋಳರಾಜನೊಪ್ಪುವ ರಾಜಧಾನಿಯೊಳು ವಾಚಾಮ ಗೋಚರವದೆನಿಸಿದಂತ ಅವನಿಯೊಳು ಜಾತಿ ಮಾದರ ಚನ್ನನೆಂಬ ನಾಮಂ ತನಗೆ ಓತಿರ್ಪುದ ಅನ್ವರ್ಥವಾಗಿ ಮೆರಿ ದುರ್ವರೆಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬೀರಿದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಗಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ಎಡೆಗೊಂಡನೊಲಿದಂದು ಕಂಪಣದ ಹುಲ್ಲ ಕಾಯಕವನ್ನೇ ಮರೆಮಾಡಿ ಹೆಂಪಿಂದೆ ಶಿವನನ್ ಅರ್ಚಿಸುತ್ತ ಇಪ್ಪನೊಡಗೂಡಿ. ಅಂದರೆ ಚೋಳ ರಾಜನಿಗೆ ಒಪ್ಪುವಂತಹ ಭವ್ಯವಾದ ಈ ರಾಜಧಾನಿಯಲ್ಲಿ ಒಬ್ಬ ಚೆನ್ನ, ಅಂದರೆ ಮಾದರ ಚೆನ್ನನನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ತನ್ನ ಹೆಸರಿಗೆ ತಕ್ಕ ಹಾಗೆ ಆ ಶಿವನನ್ನ ಗುಪ್ತ ರೀತಿಯಲ್ಲಿ ಆರಾಧಿಸ್ತಾ ಇರ್ತಾನೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಚೋಳ ದೇಶದ ಸುಂದರವಾದ ರಾಜಧಾನಿ, ಆ ರಾಜನಿಗೆ ಒಪ್ಪುವ ರೀತಿಯಲ್ಲಿ ಇದ್ದಂಥ ಆ ಭವ್ಯವಾದ ರಾಜಧಾನಿಯಲ್ಲಿ ಮಾದರ ಜಾತಿಗೆ ಸೇರಿದಂತಹ ಒಬ್ಬ ಚೆನ್ನ ಅಂತಕ್ಕಂಥನು ಶಿವಭಕ್ತನಾಗಿದ್ದ. ಆದರೆ ಅವನು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವನೊಬ್ಬ ಶಿವನನ್ನ ಆರಾಧಿಸ್ತಾನೆ ಅಂತಕ್ಕಂಥದ್ದು. ಹೆಸರಿಗೆ ಅನ್ವರ್ಥವಾಗುವ ರೀತಿಯಲ್ಲಿ ಆತನ ಕಾಯಕ ಏನಾಗಿತ್ತು ಅಂತ ಹೇಳಿದ್ರೆ, ಅವನು ತನ್ನ ಹೊಟ್ಟೆಪಾಡಿಗಾಗಿ ಅದೇ ರಾಜನ, ಅಂದರೆ ಆ ಕರಿಕಾಲನ ಆಸ್ಥಾನದಲ್ಲಿ ಕುದುರೆ ಲಾಯದಲ್ಲಿ ಅಥವಾ ಕುದುರೆಗಳಿಗೆ ಮೇವನ್ನು ತಂದು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಯಾರಿಗೂ ಕಾಣದ ಹಾಗೆ ಅದೇನು ಮೇವನ್ನು ತರ್ತಿದ್ನಲ್ಲ, ಹುಲ್ಲನ್ನು ತರ್ತಿದ್ನಲ್ಲ ಬೆಟ್ಟ ಗುಡ್ಡಗಳಿಗೆ ಹೋಗಿ, ಅಲ್ಲಿ ಅವನು ಶಿವನನ್ನ ಆರಾಧಿಸ್ತಾ ಇದ್ದ, ಯಾರಿಗೂ ಕಾಣದ ಹಾಗೆ ಅಂತಕ್ಕಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಮುಂದಿನ ಭಾಗದಲ್ಲಿ ನೋಡಿ, ಮೂರನೇ ಒಂದು ಪದ್ಯ ಭಾಗ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೋಂಪು.
ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ತಿಲದ ತೈಲದ ತೆರದೆ, ಕಾಷ್ಟದ ಅಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ, ಪೆರರರಿಯದ ಅಂತದೊಳಗೆ ತೊಳಗೆ ಲಿಂಗಾರ್ಚನೆಯ ಲಿಪ್ಪ ಅರೆವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು, ರಾಗದಿಂ ನಿರ್ಮಳ ನದೀತೀರದೊಳು ಪೊಕ್ಕು, ನುಣ್ಮಳಲ ದಿಂಟೆಯೊಳು ತಳಿರಹಸೆಯಂ ಹಾಸಿ, ಕಣ್ಮನ ವನಭವಂ ಅಲ್ತು ನಿಲ್ಲಿಸಿ ಕೈವೀಸಿ. ಅಂದ್ರೆ ನೋಡಿ, ಇಲ್ಲಿ ಜಾತಿಯಿಂದ ಅವನು ಮಾದರಚನ್ನ ಒಳಗಡೆಗೆ ಆಂತರಿಕ ಭಕ್ತಿ ಹೇಗಿತ್ತು ಅವನಿಗೆ ಅನ್ನೋದನ್ನು ಕೂಡ ಈ ಮುಂದಿನ ಭಾಗದಲ್ಲಿ, ಈ ಒಂದು ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಅಂತರಂಗದಲ್ಲಿ ಹಿತವಾದ ಭಕ್ತಿಯನ್ನ ಇಟ್ಕೊಂಡಿದ್ದ ಆ ಶಿವನಿಗಾಗಿ, ಆದರೆ ಹೊರಗಡೆಯ ಆ ಒಂದು ಏನು ಜಾತಿಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡ್ತಾ ಇದ್ದ ಅವನು. ಕುದುರೆಗೆ ಹುಲ್ಲನ್ನು ತರ್ತಕ್ಕಂಥದ್ದು. ಅವನು ಎಲ್ಲಿಗೆ ಹೋಗ್ತಾ ಇದ್ದ ಅಂತ ಹೇಳಿದ್ರೆ, ಆ ಬೆಟ್ಟ ಗುಡ್ಡಗಳಿಗೆ ಹೋಗ್ತಾ ಇದ್ದ ಅವನು. ಆ ಹುಲ್ಲನ್ನ ತಂದು ಕುದುರೆಗಳಿಗೆ ಹಾಕ್ಲಿಕ್ಕೆ ಬೆಳಗಿನ ಜಾವ ಅಂದ್ರೆ ಸೂರ್ಯೋದಯ ಆಗುವುದಕ್ಕಿಂತ ಮುಂಚಿತವಾಗಿನೇ ಆತ ಅರಣ್ಯಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಆತ ತನ್ನ ಶಿವನನ್ನ ಪೂಜಿಸ್ತಾ ಇದ್ದ. ಹೇಗೆ ಪೂಜಿಸ್ತಾ ಇದ್ದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅವನ ಭಕ್ತಿ ಹೇಗಿತ್ತು ಅಂದ್ರೆ, ಕಟ್ಟಿಗೆಯೊಳಗಿರುವಂತಹ ಅಗ್ನಿಯ ಹಾಗೆ, ತಿಲದ ತೈಲದ ಹಾಗೆ. ತಿಲದಲ್ಲಿ ಹೊರಗಡೆ ಕಾಣೋದಿಲ್ಲ, ಆ ಒಂದು ಎಳ್ಳಿನಲ್ಲಿ ಎಣ್ಣೆ ಕಾಣಿಸೋದಿಲ್ಲ ಹೊರಗಡೆ. ಕಟ್ಟಿಗೆ ಅಂದ್ರೆ ಸೌದೆನಲ್ಲಿ ಒಳಗಡೆ ಇರುವ ಅಗ್ನಿ ಕಾಣೋದಿಲ್ಲ. ನೆಲದೊಳಗೆ ನಿಧಾನವಾಗಿ ಹರಿತಿರ್ತಕ್ಕಂಥ ಅಂದ್ರೆ ಅಂತರ್ಜಲ ನಮಗೆ ಕಾಣೋದಿಲ್ಲ. ಹಾಗೆ ಈತನ ಭಕ್ತಿ ಆಂತರಿಕವಾಗಿ ಪ್ರಜ್ವಲಿಸ್ತಾ ಇತ್ತು. ಹೊರಗಡೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ, ಕಾಣೋ ಹಾಗಿರ್ಲಿಲ್ಲ. ಯಾಕೆಂದ್ರೆ ಅದು ಗುಪ್ತಾರಾಧನೆ, ಯಾರಿಗೂ ಗೊತ್ತಾಗದಿರುವ ಹಾಗೆ ಆತ ಪೂಜಿಸ್ತಾ ಬರ್ತಾ ಇದ್ದ ಅಂತಕ್ಕಂಥದ್ದನ್ನ ಅದ್ಭುತವಾದ ಉದಾಹರಣೆಗಳೊಂದಿಗೆ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಆಂತರಿಕವಾಗಿ ಶಿವನನ್ನ ಆರಾಧಿಸ್ತಾ ಇದ್ದಂಥವ್ರು ಆ ಮಾದರಚನ್ನ ಹೊರಗಡೆಗೆ ತನ್ನ ಕುಲದ ಧರ್ಮ ಏನಿತ್ತಲ್ಲ ಅದನ್ನ ಪರಿಪಾಲಿಸ್ತಾ ತನ್ನ ಕರ್ಮ ಅಂದ್ರೆ ಆ ಹುಲ್ಲನ್ನ ತರುವಂತಹ ಕಾಯಕವನ್ನ ಮಾಡ್ತಿದ್ದ. ಕಾಂತಾರ ಅಂದ್ರೆ ಆ ಅರಣ್ಯಕ್ಕೆ ಹೋಗಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಹೋಗಿ ಆ ಏನು ಹುಲ್ಲನ್ನ ತರ್ತಾ ಇದ್ದ, ಆ ಚಿಗುರು ಹುಲ್ಲನ್ನ ಹಾಸಿ ಅಲ್ಲಿರ್ತಕ್ಕಂತಹ ಮಳಲ ದಿಣ್ಣೆಯ ಮೇಲೆ ಆ ಶಿವನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಆತ ತನ್ನ ಸೇವೆಯನ್ನ ಪೂಜೆಯನ್ನ ಸಲ್ಲಿಸ್ತಾ ಇದ್ದ ಅಂತಕ್ಕಂಥದ್ದನ್ನ ಅತ್ಯಂತ ಮನೋಹರವಾಗಿ ಒಂದು ಪದ್ಯ ಭಾಗದಲ್ಲಿ ಕವಿ ಹೇಳೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಈಗ ಮುಂದಿನ ಭಾಗದಲ್ಲಿ 4ನೇ ಭಾಗದ ಪದ್ಯ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ತಂದು ಸಿಂಹಾಸನದ ಮೇಲೆ ವಿಜಯಂ ಗೇಯಿಸಿ, ಸಂದಣಿಪ ನೇಹದಿಂ ಪೂರೈಸಿ ಹಾರೈಸಿ, ಪರಿಮಳದ ತಿರುಳೆನಿಪ ಮೊಲ್ಲೆ ಮಲ್ಲಿಗೆಗಳಿಂ, ಹರವರಿಯ ಕಂಪಿಡುವ ಸಂಪಿಗೆಗಳ ಅರಳ್ಗಳಿಂ, ಮರುಗ ದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ, ಸುರಗಿ ಸುರ ಹೊನ್ನೆ ಚೆಂಗಣಗಿಲೆಯ ಪೂಗಳಿಂ, ಸಂಗಡಿಸಿ ಸಿಂಗರಿಸಿ ಪೋಂಗಿ ಹೊರೆಯೇರುತುಂ, ಲಿಂಗ ಪೂಜೆಯೊಳಗೆ ಮನವಿಟ್ಟು ಮೀರುತಂ ಬಂದು, ತೃಣಜಾಲಮಂ ಕೊಯ್ದೆತ್ತಿನೊಳು ಹೇರಿ, ಸಂದ ಪುಳಕಂಗಳಂ ತನ್ನ ಮೇಯೊಳು ಹೇರಿ. ಅಂದ್ರೆ ನೋಡಿ, ಇಲ್ಲಿ ಅವನು ಮಾದರಚನ್ನ ಒಂದು ಮರಳ ದಿಣ್ಣೆಯಲ್ಲಿ ಸಿಂಹಾಸನದ ರೂಪದಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿ ಶಿವನನ್ನ ಅಲ್ಲಿ ಕುಳ್ಳರಿಸಿ ಯಾವ್ಯಾವ ರೀತಿಯ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಪರಿಮಳಯುಕ್ತವಾದಂತಹ ದುಂಡು ಮಲ್ಲಿಗೆ, ಅತಿ ದೂರದವರೆಗೂ ಕಂಪನ್ನ ಸೂಸುವಂತಹ ಸಂಪಿಗೆ, ಮರುಗ, ದವನ, ಪಚ್ಚೆ, ಸುರಗಿ, ಸುರಹೊನ್ನೆ, ಕೆಂಪಕಣಗಿಲೆ ಮುಂತಾದ ಘಮಘಮಿಸುವಂತಹ ಹೂಗಳನ್ನ ತಂದು ಆ ಶಿವಲಿಂಗಕ್ಕೆ ಅರ್ಚಿಸ್ತಾ ತನ್ನ ಆ ಒಂದು ಆಂತರಿಕ ಭಕ್ತಿಯಿಂದ ಮನಸ್ಸು ಕಣ್ಣುಗಳನ್ನ ತುಂಬಿಕೊಂಡು ಆ ಭಗವಂತನನ್ನ ಪೂಜಿಸ್ತಾ ಇದ್ದಾನೆ. ಜೊತೆಗೆ ತನ್ನ ಕಾಯಕವನ್ನು ಕೂಡ ಆತ ಬಿಟ್ಟಿಲ್ಲ, ಮರ್ತಿಲ್ಲ. ಮತ್ತದೇ ಆ ಒಂದು ಲಿಂಗ ಪೂಜೆಯನ್ನು ಮುಗಿಸಿದ ತಕ್ಷಣ ಯಾರಾದರೂ ನೋಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ಬೇಗ ತನ್ನ ಭಾವಭಕ್ತಿಗಳಿಂದ ಪೂಜಿಸಿ ಅರ್ಚಿಸಿ ಭಗವಂತನನ್ನ, ಅದಾದ ಮೇಲೆ ಮತ್ತೆ ಅವನು ಆ ಹುಲ್ಲನ್ನ ಕೊಯ್ದು ಮತ್ತೆ ತನ್ನ ಆ ಒಂದು ದಿನನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆ ಹೋಗುವ ಸಂದರ್ಭದಲ್ಲಿ ಆ ಕುದುರೆಯ ಮೇಲೆ ಹೇರ್ಕೊಂಡು ಆ ಒಂದು ಎತ್ತಿನ ಬೆನ್ನ ಮೇಲೆ ಹುಲ್ಲಿನ ಹೊರೆಯನ್ನ ಇಟ್ಕೊಂಡು
ಹೋಗ್ತಾ ಇರ್ತಾನೆ. ಆ ಲಾಯದ ಕಡೆಗೆ ಹೋಗುವಾಗಲೂ ಕೂಡ ತಾನು ಯಾವ್ಯಾವ ರೀತಿಯಲ್ಲಿ ಆ ಭಗವಂತನನ್ನ ಆ ಒಂದು ಶಿವಲಿಂಗವನ್ನ ಅರ್ಚಿಸ್ತಾನೆ, ಪೂಜಿಸ್ತಾನೆ ಅನ್ನೋದನ್ನ ಮೆಲುಕು ಹಾಕ್ತಾ ಆ ಒಂದು ಸಂತೋಷವನ್ನು ಅನುಭವಿಸ್ತಾನೆ ಆತ ಆ ಒಂದು ಅರಸನ ಕುದುರೆಯ ಲಾಯದ ಕಡೆಗೆ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿದೆ. 5ನೇ ಭಾಗದಲ್ಲಿ ನೋಡೋಣ ಈಗ. ನಡೆತಂದು ಚೋಳನ ತುರಗ ಸಾರಿ ತುರಂಗ ನಿಳಯದ ಮುಂದೆ ಒಡೆಯನ ಒಡನೆಯ ಅವರೋಪಾದಿಯಲ್ಲಿ ನೂಕಿ ಭರದಿಂದೆ ಬಳಲುತ್ತ ಬಂದು ನಿಜ ನಿಳೆಯದೊಳು ಕುಳ್ಳಿರ್ದು ತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಇರೆ ಬೋನಮಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಂ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮನೆ ಎಡೆಗೊಂಡು ಈ ತೆರದೊಳ್ 60 ವತ್ಸರಂ ನಡೆವುತಿರೆ ಭೂತಳದೊಳ್ ಅತಿಗುಪ್ತ ಪೂಜೆ ದಳವೇರುತಿರೆ. ನೋಡಿ ಇಲ್ಲಿ ಅವನು ಆ ಕುದುರೆ ಆ ಎತ್ತಿನ ಒಂದು ಬೆನ್ನ ಮೇಲೆ ಹೇರ್ಕೊಂಡು ಬಂದಿರತಕ್ಕಂಥ ಆ ಹುಲ್ಲನ್ನ ಅರಸನ ಅರಮನೆಯ ಲಾಯಕ್ಕೆ ತಂದು ಎಲ್ಲರೂ ಹೇಗೆ ಕಾಯಕವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮಾಡಿಕೊಂಡು ಆಯಾಸಗೊಂಡು ಮನೆಗೆ ಬಂದು ಆ ಆಯಾಸದಿಂದ ಕೂತಾಗ ತನ್ನ ಹೆಂಡತಿ ಗಂಡನ ಆ ಒಂದು ಆಯಾಸವನ್ನು ನೋಡಲಾರ್ದೆ ಒಂದು ಅಂಬಲಿಯನ್ನು ಗಂಜಿಯನ್ನು ತಂದು ಕೊಡ್ತಾ ಇರ್ತಾಳೆ, ಆಯಾಸವನ್ನು ಕಡಿಮೆ ಮಾಡಿಕೊಂಡು ಹಸಿವನ್ನು ನೀಗಿಸ್ಕೊಳ್ಳಿ ಅಂತ. ಆಗ್ಲೂ ಕೂಡ ಆತ ತನ್ನ ಮನೆಗೆ ಹೋದಾಗ ತನ್ನ ಹೆಂಡತಿ ಏನು ಪ್ರೀತಿಯಿಂದ ತಂದು ಕೊಡ್ತಾಳೆ ಆ ಒಂದು ಆಹಾರವನ್ನ ಅದನ್ನ ಸೇವಿಸುವ ಸಂದರ್ಭದಲ್ಲಿಯೂ ಕೂಡ ಆತನ ಚಿತ್ತ ಆ ಭಗವಂತನೆಡೆಗೆ ಇರುತ್ತೆ ಅಂತಕ್ಕಂಥದ್ದು. ಆ ಹೆಂಡತಿ ತಂದು ಕೊಟ್ಟಂತಹ ಗಂಜಿಯನ್ನ ಹಿಡಿದುಕೊಂಡು ಅದನ್ನೇ ಹರಪ್ರಸಾದ ಅಂತ ಹೇಳಿ ಗಂಡನಿಗೆ ಆಕೆ ಕೊಡ್ತಾ ಇರ್ತಾಳೆ. ಚನ್ನನು ಕೂಡ ಅದನ್ನ ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಆ ಒಂದು ಶಿವನ ಹೆಸರಿನಲ್ಲಿಯೇ ಬದುಕ್ತಾ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ಭಾಗದಲ್ಲಿ ನೋಡ್ಬೋದು. ಹೀಗೆ ಸರಿಸುಮಾರು 60 ವರ್ಷಗಳ ಕಾಲ ಇದು ದಿನನಿತ್ಯದ ದಿನಚರಿಯಾಗಿತ್ತು ಆತನಿಗೆ ಅಂತಕ್ಕಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಹೀಗಿರುವಾಗ ನೋಡಿ ಇಲ್ಲಿ ಮುಂದಿನ ಭಾಗದಲ್ಲಿ ನೋಡಿ, ಹೀಗಿರುವಾಗ ಒಂದು ದಿನ ಏನಾಯ್ತು ಅಂತಕ್ಕಂಥದ್ದು. ಹರನೊಲ್ದು ಚನ್ನನಂ ಮೇರೆವೇಣಿ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲು ಒಂದು ದಿವಸದೊಳು ಎಂದಿನಂದದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆಹೇರಿ ರಾಗದಿಂ ಗಳಗಳನೆ ನಡೆತರುತ್ತಂ ಮೀರೆ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೋಂಕಿ ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಅನುಮಿಸುತೆ ಕುಳ್ಳಿರ್ದು ನೇವುತಿರೆ ವನಿತೆ ತಂದಂಬಳಕಮಂ ಮೆಲ್ಲ ನೇವುತಿರೆ. ಅಂದ್ರೆ ನೋಡಿ ಇಲ್ಲಿ ಶಿವ ಯೋಚನೆ ಮಾಡ್ತಾ ಇದ್ದಾನೆ ಆ ಮಾದರಚನ್ನನ ಬಗ್ಗೆ. ಈ ಮಟ್ಟದಲ್ಲಿ ಈ ಒಂದು ಹಂತದಲ್ಲಿ ನನ್ನನ್ನ ಈ ಭೂಲೋಕದಲ್ಲಿ ಪೂಜಿಸ್ತಾ ಇರ್ತಕ್ಕಂಥ ಮಾದರಚನ್ನ ಯಾವತ್ತಾದ್ರೂ ಒಂದು ದಿನ ಈ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಳ್ತಾನೆ ಶಿವಭಕ್ತಿಯಲ್ಲಿ ಅನ್ನುವಂಥದ್ದನ್ನ ತೀರ್ಮಾನ ಮಾಡಿ ಅವನೇ ಸಂತೋಷವನ್ನ ಅನುಭವಿಸ್ತಾ ಇರ್ತಾನೆ. ಹಾಗಿರುವಾಗ ಒಂದು ದಿನ ಅದೇ ದಿನನಿತ್ಯದ ಕಾಯಕ ಈ ಮಾದರಚನ್ನ ಅರಣ್ಯಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಯಥಾವತ್ತಾಗಿ ಮತ್ತೆ ಪ್ರತಿನಿತ್ಯದ ಹಾಗೆ ದಿನನಿತ್ಯದ ಹಾಗೆ ಹೂಗಳನ್ನು ತರ್ತಾನೆ. ನದಿ ತೀರದಲ್ಲಿ ಆ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾನೆ. ಆ ಒಂದು ಬೆಟ್ಟದ ತುದಿಯಲ್ಲಿ ಮರಳಿನ ಮೇಲೆ ನದಿ ತೀರದ ಮರಳಿನ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ಘಮಘಮಿಸುವ ಹೂಗಳಿಂದ ಹಣ್ಣುಗಳಿಂದ ಆ ಒಂದು ದೇವರನ್ನ ಪೂಜಿಸ್ತಾ ಇರ್ತಾನೆ. ಆ ಪೂಜಿಸಿ ಮತ್ತೆ ಒಂದು ಏನು ಕಾಯಕ ಇತ್ತು ಆ ಹುಲ್ಲನ್ನ ತಂದು ಎತ್ತಿನ ಮೇಲೆ ಹೇರ್ಕೊಂಡು ಮತ್ತೆ ಅರಮನೆಗೆ ಬಂದು ತನ್ನ ಆ ಒಂದು ಕೆಲಸವನ್ನ ಮುಗಿಸಿ ಸಂತೋಷದಿಂದ ವಾಪಸ್ಸು ಮನೆಗೆ ಬರುವಂತ ಸಂದರ್ಭದಲ್ಲಿ ಶಿವನು ಕೂಡ ಆತನೊಂದಿಗೆ ಅವನ ಮನೆಯನ್ನ ಪ್ರವೇಶಿಸ್ತಾನೆ. ಪ್ರತಿನಿತ್ಯದ ಹಾಗೆ ಆ ಮಾದರಚನ್ನನ ಹೆಂಡತಿ ಅವನಿಗೆ ಅಂಬಲಿಯನ್ನ ತಂದು ಕೊಡ್ತಾಳೆ, ಆ ದಣಿವನ್ನ ಆರಿಸ್ಕೊಂಡು ಹಸಿವನ್ನ ನೀಗಿಸ್ಕೊಳ್ಳಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ತಂದಿರ್ತಕ್ಕಂತಹ ಬಟ್ಟಲಿನ ಆ ಒಂದು ಅಂಬಲಿ ಆ ಒಂದು ಶಿವನು ಕೂಡ ಅದನ್ನ ಆಸ್ವಾದಿಸ್ತಾ ಇರ್ತಾನೆ. ಅದು ಹೇಗಿರುತ್ತೆ ಅಂದ್ರೆ ಮಾವಿನ ಹಣ್ಣಿನ ಮಾಧುರ್ಯವನ್ನೂ ಮೀರಿಸುವಂತಹ ಆ ಒಂದು ರುಚಿಕಟ್ಟಾದಂತಹ ಅಂಬಲಿಯನ್ನ ಸವಿತಾನೆ. ಹೇಗೆ ಸವಿತಾನೆ ಅಂದ್ರೆ ದೇಹ ಮನಸ್ಸು ಎರಡೂ ಕೂಡ
ತಣಿಯುವಷ್ಟು ತುಂಬುವಷ್ಟು ಅದನ್ನು ಆಸ್ವಾದಿಸಿ ಸ್ವೀಕರಿಸ್ತಾನೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ನೋಡಿ ಇಲ್ಲಿ ಅಲ್ಲಿ ಆ ಮಾದರಚನ್ನನ ಹೆಂಡತಿ ಅಂಬಲಿಯನ್ನು ತಂದು ಕೊಡ್ತಾಳೆ ದಿನನಿತ್ಯದ ಹಾಗೆ. ಅದು ಅಲ್ಲಿ ಕೈ ಸೋಕಿ ಶಿವಲಿಂಗಕ್ಕೆ ತಾಗುತ್ತೆ. ಆ ತಾಗಿದಾಗ ಏನಾಯಿತು, ಶಿವಲಿಂಗ ಆ ಒಂದು ಇಷ್ಟು ಅಂಬಲಿಯನ್ನು ಹೇಗೆ ಸವಿತಾನೆ ಚನ್ನನೊಡಗೂಡಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಾವು. ನೋಡಿ, ಮಧುರಾಮೃಚ ರುಚಿಯಾಹ ಶಿವಲಿಂಗವಂ ತಾಗೆ ಸುಧೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ ಸವಿದು ದಣಿವೆ ಈಸದೆ ಗುರುಮೂರ್ತಿಯುರವಣಿಸಿ ಸವಿಯು ಅಂಬಳಕವೆಲ್ಲಮಂ ಲವಲವಿಸಿ ಕೊಂಡನೆ ನೆಂಬೆನ ಚೆನ್ನನೊಡನೊಂದಾಗಿ ಉಂಡನಭಮಂ ಸ್ವರ್ಗ ಮೃತ್ಯುಕ್ಕೆ ಹೊಸತಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು ಕೈ ಮುಗಿಯುತಂ ನಿಂದು ದೇವಾನ್ನ ದಿವ್ಯಾನ್ನ ಅಮೃತಾನ್ನಮಂ ಬಡಿಸಿ ಓವಿ ಸವಿಸಾಲಿಡುವ ಶಾಕಂಗಳಂ ಬಡಿಸಿ. ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಆ ಮಾವಿನ ಹಣ್ಣಿನ ಮಾಧುರ್ಯವನ್ನೂ ಮೀರಿಸುವಂತಹ ರುಚಿ ಆ ಒಂದು ಮಾದರ ಚನ್ನನ ಮನೆಯ ಅಂಬಲಿಯಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಶಿವನ ಮಾತಿನಲ್ಲೇ ಹೇಳ್ತಾ ಇರ್ತಕ್ಕಂಥದ್ದು ಕವಿ ಇಲ್ಲಿ. ಆ ಒಂದು ಶಿವಲಿಂಗದ ಮೇಲೆ ಆ ಒಂದು ಅಂಬಲಿ ಬಿದ್ದ ತಕ್ಷಣ ಆ ಸ್ಪರ್ಶ ಹೇಗಿತ್ತು ಅಂದರೆ ಅಮೃತದ ಸವಿಯಾಗಿತ್ತು ಅಂತಕ್ಕಂಥದ್ದು. ಅದನ್ನು ಸವಿತಾನೆ ಶಿವ ಮುಂದುವರೆದು ನೋಡಿ, ಆ ಕಣಕಣವನ್ನೂ ಚಪ್ಪರಿಸಿ ಚೆನ್ನನ ಜೊತೆಯಾಗಿ ಅಂಬಲಿಯನ್ನು ಉಣ್ಣುವಂತಹ ದೃಶ್ಯ ಇದೆಯಲ್ಲ, ಅದು ಭೂಲೋಕ ಮತ್ತು ಸ್ವರ್ಗಲೋಕದ ಒಂದು ಅಪೂರ್ವವಾದ ಸಂಗಮದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾದಂಥ ಅಂದರೆ ಭಕ್ತಿಗೆ ಒಲಿತಾನೆ ಭಗವಂತ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಅಂತ ಕಾಣುತ್ತೆ ಕವಿಯ ಪ್ರಕಾರ. ಸೊ ಆ ಒಂದು ತೆರನಾಗಿ ಮಾದರಚನ್ನನ ಮನೆಯ ಅಂಬಲಿಯನ್ನು ಇತ್ತ ಕಡೆ ಸವಿತಾ ಭಗವಂತ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನೆ. ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಸನ್ನಿವೇಶ ಏನಪ್ಪ ಅಂತ ಹೇಳಿದ್ರೆ, ಆ ಚೋಳರಾಜ ಇದಾನಲ್ಲ ಕರಿಕಾಲ, ಆ ಕರಿಕಾಲ ಚೋಳರಾಜ ಏನು ಮಾಡಿದ್ದಾನೆ ಅಂದರೆ ಶಿವಾಲಯಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ದಿನನಿತ್ಯ ಆತ ಹೇಗೆ ಆ ಮೃಷ್ಟಾನ್ನ ಭೋಜನವನ್ನು ತಂದು ದಿವ್ಯಾನ್ನಗಳನ್ನು ತಂದು ಭಗವಂತನಿಗೆ ಅರ್ಪಿಸ್ತಾ ಇದ್ದ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಶಿವಾಲಯವನ್ನು ಪ್ರವೇಶಿಸ್ತಾನೆ ಆ ಕರಿಕಾಲ ದಿನನಿತ್ಯದ ಹಾಗೆ ತುಂಬ ನಿಷ್ಠೆಯಿಂದ. ಶಿವನಿಗೆ ದಿವ್ಯವಾದ ದೇವಾನ್ನವನ್ನ ಅಮೃತಾನ್ನವನ್ನ ಉಣಲೆಂದು ಬಡಿಸುತ್ತಾನೆ, ಸತ್ಕರಿಸುತ್ತಾನೆ. ಸಾಲು ಸಾಲಾಗಿ ಸವಿಯಿಂದೊಡಗೂಡಿದ ಬಗೆಯ ವ್ಯಂಜನಗಳನ್ನು ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ತಂದು ಇಟ್ಟು ಭಗವಂತನನ್ನ ಪ್ರಾರ್ಥಿಸ್ತಾ ಇದ್ದಾನೆ, ಇದನ್ನ ಸ್ವೀಕರಿಸು ಬಾ ಅಂತ ಹೇಳಿ. ನೋಡಿ, ಮುಂದಿನ ಭಾಗದಲ್ಲಿ ಇತ್ತ ಕಡೆ ಆ ಕರಿಕಾಲ ಚೋಳರಾಜ ಏನ್ ಮಾಡ್ತಾ ಇದ್ದಾನೆ ಅಂತ. ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನ್ನಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ್ನೋಸರಿಸಿ ಮೃಡನೆ ಆರಯ್ಯ ಎಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ ಪರೀಕ್ಷಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ ಜವನಿಕೆಯನ್ನೋಸರಿಸಿ ಕಾಣುತಂ ಕೆಟ್ಟೆನಿಂತೆ ಕಾಯಿತ ಎನ್ನಲು ಉರವಣಿಸುತ್ತಂ ಕಿತ್ತಲಗ ನೆತ್ತಿ ಕೊಂಡಮ್ಮಂ ಕೊರಳಲ್ಲಿ ಒತ್ತಿ ಪೂಡುತ್ತಿರಲು ಶಂಕರನಂ ಕಂಡಲ್ಲಿ. ಮುಂದುವರೆದು ನೋಡಿ, ಆತ ಅಂದರೆ ಕರಿಕಾಲ ಚೋಳ ಏನೇನನ್ನು ತಂದಿದ್ದ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಅಂಥೇಳಿ ಏನು ವಿವಿಧ ಭಕ್ಷ್ಯಭೋಜ್ಯಗಳನ್ನು ತಂದಿದ್ದ ಅದರೊಟ್ಟಿಗೆ ಅಲ್ಲಿ ಹಪ್ಪಳ ಚಿಲುಪಾಲು ಪಾತ್ರೆಗಳಲ್ಲಿ ತುಂಬಿಟ್ಟಿರ್ತಾನೆ. ತುಪ್ಪ, ಕೆನೆಯುಕ್ತ ಮೊಸರು, ಸಕ್ಕರೆ ಇವುಗಳನ್ನೆಲ್ಲ ಸಾಲಾಗಿ ಆ ಗರ್ಭಗುಡಿಯಲ್ಲಿ ಶಿವನ ಮುಂದೆ ಇಟ್ಟು ಅಲ್ಲಿರುವಂತಹ ಒಂದು ಪರದೆಯನ್ನು ಎಳಿತಾನೆ. ಭಗವಂತ ಸ್ವೀಕರಿಸಲಿ ಅಂತ ಹೇಳಿ ಸಂತೋಷದಿಂದ ಕೈ ಮುಗಿದು ಹೊರಗಡೆಗೆ ಬಂದು ಕಾಯ್ತಾನೆ. ಆದರೆ ಅಲ್ಲಿ ಆ ಒಂದು ಯಾವುದೇ ಭಕ್ಷ್ಯ ಸ್ವೀಕಾರ ಆಗೋದಿಲ್ಲ. ಅಂದರೆ ಶಿವನ ಹೊಟ್ಟೆ ತುಂಬಿಟ್ಟಿದೆ ಆಲ್ರೆಡಿ. ಅವನಿಗೆ ಏನು ಮಾದರ ಚನ್ನನ ಮನೆಯ ಆ ಒಂದು ಪ್ರಸಾದ ಅಂಬಲಿಯನ್ನು ಕುಡಿದ್ಬಿಟ್ಟಿದ್ದಾನೆ ಚೆನ್ನಾಗಿ. ಸೊ ಹಾಗಾಗಿ ಅವನಿಗೆ ಹೊಟ್ಟೆ ತುಂಬಿದೆ, ಇಲ್ಲಿ ಏನು ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಆ ಶಿವ. ಕಾರಣ ಇಷ್ಟೇ, ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಮಾದರ ಚನ್ನನ ಭಕ್ತಿ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನ ಭೂಲೋಕದಲ್ಲಿ ತೋರಿಸ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಸನ್ನಿವೇಶನ ಆತ ಸೃಷ್ಟಿ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಅಲ್ಲಿ ಏನು ರಾಜ ತನ್ನ
ಯೋಗ್ಯತಾನುಸಾರವಾದಂತಹ ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಅದ್ಭುತವಾದಂತಹ ಆಹಾರಗಳನ್ನು ತಗೊಂಡು ಬಂದು ಆ ಭಗವಂತನ ಮುಂದೆ ಇಟ್ಟು ಸ್ವೀಕರಿಸು ಅಂತೇಳಿ ಕೈ ಮುಗಿದು ಹೊರಗಡೆಗೆ ಬರ್ತಾನೆ. ಆದರೆ ಅಲ್ಲಿ ಯಾವುದನ್ನೂ ಕೂಡ ಸ್ವೀಕರಿಸದೇ ಇರೋದನ್ನು, ಆ ಶಿವ ಸ್ವೀಕರಿಸದೇ ಇರೋದನ್ನು ನೋಡಿದಂತಹ ಅವನಿಗೆ ಬೇಸರ ಆಯಿತು, ದುಃಖ ಆಯಿತು. ಏನು ತಪ್ಪಾಗಿದೆ ಇವತ್ತು ಶಿವನ ಪೂಜೆಯಲ್ಲಿ, ಯಾಕೆ ದೇವರು ಅದನ್ನು ಸ್ವೀಕರಿಸ್ತಾ ಇಲ್ಲ ಅಂಥೇಳಿ ಅವನಿಗನ್ಸುತ್ತೆ. ಕೊನೆಗೆ ನನ್ನಿಂದ ಏನಾದರೂ ಅಪಚಾರ ಆಗಿರ್ಬೋದು ಅಂಥೇಳಿ ತನ್ನ ಸೊಂಟದಲ್ಲಿದ್ದಂತಹ ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನ ಕುತ್ತಿಗೆಗೆ ಇಟ್ಕೊಳ್ತಾನೆ. ನನ್ನ ಜೀವವನ್ನು ಅರ್ಪಿಸ್ಬೇಕು, ಏಕೆಂದರೆ ನಾನು ತಪ್ಪು ಮಾಡಿಬಿಟ್ಟಿರ್ಬಹುದೇನೋ ಬಹುಶಃ, ಅದಕ್ಕೆ ಆ ಭಗವಂತ ಏನನ್ನು ಸ್ವೀಕರಿಸ್ತಾ ಇಲ್ಲ ಅಂಥೇಳಿ ತಕ್ಷಣ ಅಲ್ಲಿ ಶಿವ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಅಯ್ಯೋ ನೀನೊಬ್ಬ ರಾಜನಾಗಿ ವಿವೇಚನೆ ಇಲ್ವಾ, ತಾಳ್ಮೆ ಇಲ್ವಾ ನಿನಗೆ ಅಂತ ಹೇಳುವಂಥ ಸನ್ನಿವೇಶ ನೋಡಿ ಅಲ್ಲಿ ಕಾಣ್ಬೋದು. ಮುಂದಿನ ಭಾಗದಲ್ಲಿ ಏನು ಅಂತ ನೋಡೋಣ. ನೋಡಿ, ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಶಿವ ಪ್ರತ್ಯಕ್ಷ ಆಗ್ತಾನೆ ಅಲ್ಲಿ. ಅವನು ಕತ್ತಿಯನ್ನು ತೆಗೆದು ತನ್ನ ಖಡ್ಗವನ್ನು ಹಿರಿದು ತನ್ನ ಕುತ್ತಿಗೆಗೆ ಇಟ್ಕೊಳ್ತಾನೆ. ಕರಿಕಾಲ ಚೋಳ ರಾಜ ಶಿವನಿಗೆ ತನ್ನನ್ನು ತಾನು ಅರ್ಪಿಸ್ಕೊಳ್ಬೇಕು, ಏನೋ ದೋಷ ಆಗಿದೆ ನನ್ನಿಂದ ಅಂತೇಳಿ. ಆಗ ತಕ್ಷಣವೇ ಆ ಶಿವಲಿಂಗದಿಂದ ಆ ಧ್ವನಿ ಬರುತ್ತೆ, ಶಿವನ ಧ್ವನಿ. ಏನಂತ ನೋಡಿ ಇಲ್ಲಿ, ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪರೆ, ಆಹಾ ನಿಮ್ಮ ಅರಸುತನವಂ ಎಮ್ಮಲ್ಲಿ ಮಾಳ್ಪರೆ, ಕಂಡಯ್ಯ ಚೋಳ ನಿನಗಿನಿತು ಸೈರನೆ ಇಲ್ಲ, ಉಂಡೆವ ಚೆನ್ನನೊಡಗೂಡಿ ನಮಗಿಂದು ಹಸಿವಿಲ್ಲ, ಕೇಳಂಬ ಕಳದ ಸವಿಯದನೆನ್ ಎಂದೆಪೆಂ, ಚೋಳಾದಿಗಳು ಪಡೆಯರೇನೆಂದು ಬಣ್ಣಿಪೆಂ ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ ನಿಂದು, ಚೋಳಂ ಕೌತುಕಂ ಮಿಕ್ಕು ನೋಡುತ್ತಂ, ಬೆರಗಾಗಿ ಬೆಂಡಾಗಿ ಚೆನ್ನನಂ ಚಿಂತಿಸುತ್ತೆ, ಕರೆಗೊರಳನ್ ಇಂತು ಉಂಬರೆ ಎಂದು ಹುರುಡಿಸುತ್ತೆ. ನೋಡಿ ಅಲ್ಲಿ ಅದೇ ಹೇಳ್ದ ಅವನು, ಮತ್ತೆ ಶಿವ ಹೇಳ್ತಾ ಇದ್ದಾನೆ, ಅಲ್ಲಪ್ಪ ನೀನು ಅರಸನಾಗಿರೋದಕ್ಕೆ ಆ ಅರಸುತನದ ಯಜಮಾನಿಕೆಯನ್ನು ನನ್ನ ಮೇಲೆ ಹೇರೋದು ಸರಿನಾ? ನಾನಿವತ್ತು ಹೊಟ್ಟೆ ತುಂಬ ಮಾದರ ಚೆನ್ನನ ಮನೆಯ ಅವನೊಟ್ಟಿಗೆ ಕೂತ್ಕೊಂಡು ಅವ್ರ ಮನೆಯಲ್ಲಿ ಅಂಬಲಿಯನ್ನು ಕುಡಿದಿದ್ದೀನಿ. ಆ ಅಂಬಲಿಯ ರುಚಿ ರಾಜರುಗಳಿಗೂ ಕೂಡ ಸಾಧ್ಯವಿಲ್ಲ, ದುರ್ಲಭವಾದಂಥದ್ದು. ಅಂತಹ ಅಮೋಘವಾದ ಅಂಬಲಿಯನ್ನು ಹೊಟ್ಟೆ ತುಂಬ ಕುಡಿದಿರೋದ್ರಿಂದ ನನಗೆ ನೀನು ತಂದಿರತಕ್ಕಂತಹ ನೈವೇದ್ಯದಲ್ಲಿ ನನಗೆ ರುಚಿ ಇಲ್ಲಾಂದರೆ ಹಸಿವಿಲ್ಲ ನನಗೆ, ಹಾಗಾಗಿ ನಿನಗೆ ತಾಳ್ಮೆನೇ ಇಲ್ವಲ್ಲ ಅಂತ ಹೇಳಿ ತಕ್ಷಣವೇ ಅಲ್ಲಿಂದ ಮತ್ತೆ ಆ ಶಿವಲಿಂಗವನ್ನು ಆ ಒಂದು ಶಿವ ಪ್ರವೇಶಿಸ್ತಾನೆ. ಇದನ್ನು ಕೇಳಿದ ತಕ್ಷಣವೇ ಆ ಅರಸನಿಗೆ, ಕರಿಕಾಲ ರಾಜನಿಗೆ ಹೊಟ್ಟೆ ಕಿಚ್ಚು ಬಂತು. ಅಲ್ಲ, ಅಂಬಲಿಯನ್ನು ಹೊಟ್ಟೆ ತುಂಬ ಕುಡಿದು ಇಂತಹ ಮೃಷ್ಟಾನ್ನ ಭೋಜನವನ್ನು ಒಂದು ತುತ್ತು ಸೇವಿಸಲಿಕ್ಕೆ ಶಿವನ ಒಂದು ಹೊಟ್ಟೆಯಲ್ಲಿ ಜಾಗವಿಲ್ಲದ ಹಾಗೆ ಆಯ್ತೆ, ಅಷ್ಟು ರುಚಿಕರವಾಗಿತ್ತೆ ಅಂತ ಒಂದು ಚೂರು ಹೊಟ್ಟೆ ಕಿಚ್ಚು ಬಂತು. ಯಾರ ಮೇಲೆ ಅಂತ ಹೇಳಿದ್ರೆ, ಯಾರು ಆ ಮಾದರ ಚೆನ್ನ, ಯಾರ ಮನೆಯಲ್ಲಿ ಆ ಒಂದು ರೀತಿಯಾದಂಥ ಅಷ್ಟು ಭವ್ಯವಾದಂಥ ಶಿವನೇ ಹೊಗಳುವ ರೀತಿಯ ಒಂದು ಅಂಬಲಿ ಹೇಗಿರ್ಬೋದು ಅಂತಕ್ಕಂಥ ಒಂದು ಚೂರು ಹೊಟ್ಟೆ ಕಿಚ್ಚು ಬಂತು ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಕವಿ. ನೋಡಿ ಇಲ್ಲಿ ಆ ಅರಸ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾನೆ. ಹೊಟ್ಟೆ ಕಿಚ್ಚು ಕೆಟ್ಟ ಹೊಟ್ಟೆ ಕಿಚ್ಚಲ್ಲ ಅದು. ಅಂದರೆ ಒಬ್ಬ ಅರಸ ತಂದಿರುವಂಥ ಮೃಷ್ಟಾನ್ನ ಭೋಜನವನ್ನು ಸ್ವೀಕರಿಸದೇ ಇರುವಷ್ಟು ರುಚಿಕರವಾದಂತಹ ಒಂದು ಅಂಬಲಿ ಯಾರ ಮನೆಯದಿರಬಹುದು ಅನ್ನುವಂಥ ಒಂದು ಸಣ್ಣ ಹೊಟ್ಟೆ ಕಿಚ್ಚದು, ಅದು ಕೆಟ್ಟ ಭಾವನೆಯಿಂದ ಅಲ್ಲ ಅಂತಕ್ಕಂಥದ್ದು. ನೋಡಿ ಮುಂದಿನ ಭಾಗದಲ್ಲಿ ಆ ಕರಿಕಾಲನೇ ಆ ಶಿವಭಕ್ತನನ್ನು ಹೇಗೆ ಹುಡುಕುವಂಥ ಒಂದು ಹಂಬಲ ಇಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದನ್ನು. ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ, ಹರ್ಷದಿಂದಾನವರ ಕರುಣಮಂ ಸೂಡುವೆಂ, ನಡೆದರೆಯದ ಅಚ್ಚ ಸುಖಿ ಕಾಲ್ನಡೆಯೊಳ್ ಐತರುತೆ, ಎಡಬಲದ ಮಕುಟವರ್ಧನರೊಡನೆ ನಡೆತರುತೆ, ಪುರಹರಂಗಣ್ ಉಣಲಿತ್ತ ಚೆನ್ನನಂ ತೋರಿರೆ, ಗುರುಲಿಂಗದೊಡನುಂಡ ಚೆನ್ನನಂ ತೋರಿರೆ ಎಂದಲ್ಲಿ, ಚಿತ್ತದನುಪಾತದಿಂ ಕೇಳುತ್ತಂ ಅಂದಲ್ಲಿ, ದೆಸೆ ದೆಸೆಗೆ ದೂತರಂ ಕಳುಪುತಂ, ಚೆನ್ನಯ್ಯನಿಪ್ಪ ಗುಡಿಲಿದೆಯೆಂದು ತೋರುತ್ತಿರೆ, ಚೆನ್ನಯ್ಯನೊಳಗೈದನೆಂದು ನೆರೆಪೇಳುತ್ತಿರೆ. ಅಂದರೆ ನೋಡಿ ಇಲ್ಲಿ ಅವನು ಆ ಪರಮಶಿವನಿಗೆ ಉಣಲಿತ್ತಂತಹ ಶರಣ ಯಾರಿರಬಹುದು, ಅವನನ್ನು ನೋಡಿ ನಾನು ಕೃತಾರ್ಥನಾಗಬೇಕು, ನನ್ನ ಜನ್ಮ ಪಾವನ ಮಾಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಅವನ ಒಂದು ಸಂಶೋಧನೆ ಹುಡುಕಾಟದಲ್ಲಿ ಇದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೋಡಿ ಅವನು ಹೇಗೆ ಹಂಬಲಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಪರಮ ಶಿವನಿಗೆ ಹಸಿವನ್ನ ನೀಗಿಸಿದಂತಹ ಪರಮ ಭಕ್ತ ಈ ಒಂದು ನಮ್ಮ ಸಾಮ್ರಾಜ್ಯದಲ್ಲಿ ಇದ್ದಾನೆ ಅನ್ನುವುದು ಆಶ್ಚರ್ಯ ಅವನಿಗೆ, ಜೊತೆಗೆ ಸಂತೋಷ ಆಗ್ತಾ ಇದೆ.
ಅವನನ್ನು ಹುಡುಕ್ತಾ ಇದ್ದಾನೆ. ಆ ಅರಸ ಯಾವತ್ತಿಗೂ ಕೂಡ ಕಾಲ್ನಡಿಗೆಯಲ್ಲಿ ನಡೆದಂಥ ಅಭ್ಯಾಸವಿಲ್ಲದಂತಹ ಆತ ಕಾಲ್ನಡಿಗೆಯಲ್ಲಿಯೇ ಆ ಇಡೀ ಒಂದು ಊರನ್ನು ಸುತ್ತುತ್ತಾ ಇದ್ದಾನೆ. ಆ ಚೆನ್ನನಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದಾನೆ. ಜೊತೆಗೆ ಎಡಬಲದಲ್ಲಿ ಕಿರೀಟವನ್ನು ಹೊಂದಿರತಕ್ಕಂಥ ಮಂತ್ರಿಗಳಾಗಿರ್ಬೋದು, ಮಾಂಡಲಿಕರಾಗಿರ್ಬೋದು, ಅವರೊಟ್ಟಿಗೆ ನಡ್ಕೊಂಡೇ ಬರ್ತಾ ಇದ್ದಾನೆ. ದಿಕ್ಕು ದಿಕ್ಕಿಗೂ ಕೂಡ ತನ್ನ ಆಳುಗಳನ್ನು, ಭಟರನ್ನು ಕಳಿಸಿದ್ದಾನೆ. ಪುರಹರನಿಗೆ ಉಣ್ಣುವುದಕ್ಕೆ ಇಕ್ಕಿದಂತಹ ಒಂದು ಪರಮ ಭಕ್ತ ಎಲ್ಲಿದ್ದಾನೆ, ಅವನನ್ನು ನನಗೆ ತೋರಿಸಿ ತೋರಿಸಿ ಅಂತ ಕೂಗ್ತಾ ದಿಕ್ಕು ದಿಕ್ಕುಗಳಿಗೂ ಕೂಡ ತನ್ನ ಆ ಒಂದು ಭಟರನ್ನು ಕಳುಹಿಸಿ ಆ ಒಬ್ಬ ಮಾದರ ಚೆನ್ನನನ್ನು ಹುಡುಕಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಅವನಿಗೆ ಶಿಕ್ಷಿಸಬೇಕು ಅಂತ ಅಲ್ಲ, ನನ್ನ ಈ ಒಂದು ಇಷ್ಟು ಆಡಂಬರದಿಂದ ಕೂಡಿದಂತಹ, ವೈಭೋಗದಿಂದ ಕೂಡಿರ್ತಕ್ಕಂಥ ಪ್ರಸಾದವನ್ನೇ ಸ್ವೀಕರಿಸದೆ ಇರುವ ಹಾಗೆ ಮಾಡಿದಂತಹ ಸರ್ವಶ್ರೇಷ್ಠ ಭಕ್ತ ಯಾರಿರಬಹುದು ಅನ್ನುವಂಥ ಕುತೂಹಲ ಮತ್ತು ಅವನನ್ನು ಕಂಡು ತನ್ನ ಜೀವನವನ್ನು ಧನ್ಯ ಮಾಡ್ಕೊಳ್ಬೇಕು ಅನ್ನುವ ಭಾವನೆ ಈ ಒಂದು ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರೋದನ್ನು ನಾವು ನೋಡಬಹುದಾಗಿದೆ ಅಂತಕ್ಕಂಥದ್ದು. ಕೊನೆಗೆ ಆ ಒಂದು ಚೋಳನ ಆ ಒಂದು ಸಾಮ್ರಾಜ್ಯದಲ್ಲಿ ಯಾವುದೋ ಒಂದು ಗುಡಿಸಲಿನಲ್ಲಿ ಇದ್ದಾನೆ ಅಂತಕ್ಕಂಥದ್ದನ್ನು ಆ ಭಟರ ಮೂಲಕ ಹುಡುಕಿಸ್ಕೊಂಡು ಅಲ್ಲಿಗೆ ಹೋಗಿ ಆ ಚೆನ್ನ ಒಳಗಡೆ ಇರುವುದನ್ನು ಗಮನಿಸ್ತಾ ಇದ್ದಾನೆ ರಾಜ ಅಂತಕ್ಕಂಥದ್ದು. ನೋಡಿ ಇಲ್ಲಿ ಮುಂದಿನ ಭಾಗದಲ್ಲಿ ಹೇಗೆ ಅವನು ಹಂಬಲಿಸ್ತಾ ಇದ್ದ ಅಂತಕ್ಕಂಥದ್ದು. ಒಳಗೆ ಚೆನ್ನಯ್ಯ ನೆರೆ ಕುಂದುತಂ ತಿಳಿ ಒಡರಿದೇನೆಂದು ಕೋಡುತಂ ಬಾಡುತಂ ಅರಮನೆಯ ಚಾರರೇ ಕಾನೇಕೆ ಶಂಕರ ಅರಸನೇಕೆನ್ನ ಮನೆಯೇಕೆ ಶಶಿಶೇಖರ ಭಕ್ತನೆಂದ ಅರಿಯದಿರ್ದೊಡೆ ಲೇಸು ಬದುಕುವೆಂ ಭಕ್ತನೆಂದರಿದ ಬಳಿಕಾನೇಂತು ಬದುಕುವೆಂ ಎನ್ನುತ್ತಂ ಇರಲಲ್ಲಿ ಗುಡಿಲಂ ಸುತ್ತಿ ಮುತ್ತುತ್ತೆ ತನಗೆ ಜಯ ಜೀಯ ಎನ್ನುತ್ತೆ ಕೈ ಮುಗಿಯುತ್ತೆ ಇರೆ ಚೋಳರಾಜನತಿ ಭಕ್ತಿಯಿಂ ಬರುತ್ತಿರ್ದ ನರರೇ ಸಮ್ಯಜ್ಞಾನಿ ಸತ್ಯನಿಧಿ ಬರುತ್ತಿರ್ದ. ನೋಡಿ ಪಾಪ ಅಲ್ಲಿ ಹೆದರ್ಕೊಳ್ತಾ ಇದ್ದಾನೆ ಮಾದರ ಚೆನ್ನ. ನೋಡಿ ಬಳಿಗೆ ಆ ಆ ಆ ಕರಿಕಾಲ ಚೋಳ ಬರ್ತಾ ಇದ್ದಾನೆ, ಇವನ್ನ ಹುಡುಕೊಂಡು ಕೈ ಮುಗಿದು ಭಕ್ತಿಯಿಂದ ಬರ್ತಾ ಇದ್ದಾನೆ. ಈ ರಾಜನ ಭಟರೆಲ್ಲ ಅವನನ್ನ ಕಂಡಿಡಿದು ಬಿಟ್ಟಿದ್ದಾರೆ, ಎಲ್ಲಿದ್ದಾನೆ ಅಂತಕ್ಕಂಥದ್ದು ಕಂಡಿಡಿದು ಬಿಟ್ಟಿದ್ದಾರೆ. ಆ ಒಂದು ಗುಡಿಸಲಿನ ಹತ್ರ ರಾಜ ತನ್ನ ಇಡೀ ಪರಿವಾರದೊಂದಿಗೆ ಭಕ್ತಿಯ ಭಾವದಿಂದ ಬರ್ತಕ್ಕಂಥದ್ದನ್ನ ಈತ ತಪ್ಪಾಗಿ ಭಾವಿಸ್ತಾನೆ. ನೋಡಿ ಎಲ್ಲ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಗಾಬರಿ ಪಟ್ಕೊಂಡಿದ್ದಾನೆ ಮಾದರ ಚೆನ್ನ. ಒಳಗೊಳಗೆ ಹೆದರ್ತಾ ಇದ್ದಾನೆ, ಭಗವಂತ ಯಾಕೆ ಇವರೆಲ್ಲ ಭಟರು ಬಂದು ನಾನು ಇಲ್ಲಿದ್ದೀನಿ ಅಂತ ಹೇಳಿ ಅರಸನಿಗೆ ಹೇಳಿದ್ರು, ಅವ್ರು ಯಾಕೆ ನನ್ನ ಕಡೆಗೆ ಬರ್ತಾ ಇದ್ದಾರೋ, ಅವ್ರು ಏನಾದರೂ ನನ್ನನ್ನು ಶಿವಭಕ್ತ ಅಂತ ತಿಳ್ಕೊಂಬಿಟ್ರೆ ನನ್ನ ಬದುಕು ಹೇಗೆ, ಅವ್ನು ತಿಳ್ಕೊಳ್ದೇ ಇದ್ದರೆ ನಾನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ರೆ ಸಾಕಪ್ಪ ನಾನು ಬದುಕ್ಬಿಡ್ತೀನಿ, ಅಕಸ್ಮಾತ್ ನನ್ನನ್ನು ಶಿವಭಕ್ತ ಅಂತ ಏನಾದರೂ ಅವ್ನು ತಿಳ್ಕೊಂಬಿಟ್ರೆ ನನ್ನ ಮುಂದಿನ ಜೀವನ ಬದುಕು ಹೇಗೆ ಅಂತಕ್ಕಂಥದ್ದನ್ನ ಆತ ಚಿಂತಿಸ್ತಾ ಇದ್ದಾನೆ. ಆದರೆ ಇನ್ನೊಂದು ದಿಕ್ಕಿನಲ್ಲಿ ಆ ಸಮ್ಯಜ್ಞಾನಿಯಾಗಿರ್ತಕ್ಕಂತಹ ಆ ಒಂದು ಕರಿಕಾಲ ಚೋಳ ತನ್ನ ಪರಿವಾರದೊಟ್ಟಿಗೆ ಅವನು ಹೇಗೆ ಬರ್ತಿದ್ದಾನೆ ಅಂದರೆ ಭಕ್ತನಾಗಿಯೇ ಬರ್ತಾ ಇದ್ದಾನೆ, ಒಬ್ಬ ರಾಜನಾಗಿ ಅಹಂಕಾರದಿಂದ ಬರ್ತಾ ಇಲ್ಲ. ಚೆನ್ನನ ಮನೆ ಗುಡಿಸಲಿಗೆ ಅವನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾ ಕೈ ಮುಗಿತಾ ಅತಿ ಭಕ್ತಿಯಿಂದ ಆತನ ಮನೆಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಈ ಒಂದು ಭಾಗದಲ್ಲಿ ನೋಡಬಹುದಾಗಿದೆ. ಮುಂದಿನ ಭಾಗದಲ್ಲಿ ನೋಡಿ ಆ ಕರಿಕಾಲ ಚೋಳ ಬಂದು ಆತನನ್ನು ಹೇಗೆ ಭಿನ್ನವಿಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡಿ. ಆಗ ಗಾಬರಿ ಆಗಿಬಿಡುತ್ತೆ ಆ ಶಿವಭಕ್ತ ಮಾದರ ಚೆನ್ನನಿಗೆ. ನೋಡಿ ಅಲ್ಲಿ ಕವಿ ಯಾವ ರೀತಿ ಬಣ್ಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಗಳಗಳನೆ ನಡೆ ತಂದು ಚೆನ್ನಯ್ಯನಂ ಕಂಡು ಬಳಸಿ ಗಣ ಪದವಿ ಬಂದೆಳಸಿರ್ದನುಂ ಕಂಡು ಇಳಿಪಿದಂ ಸರ್ವಾಂಗಮಂ ಚೆನ್ನನಂಘ್ರಿಯೊಳು ತೊಳಗೆ ಮುಕುಟಮಣಿ ಕಾಂತಿ ಪದಭೂಮಿಯೊಳು ಪಾದರಜಮಂ ಕಣ್ಗಳೊಳಗೊತ್ತಿ ದಣಿವುತಿರೆ ಪಾದಮಂ ಬಲ್ವಿಡಿದು ಬಿಡೆನೆಂದು ಪೆಣಗುತಿರೆ ಏನಯ್ಯ ಚೋಳನೃಪ ನೀ ನಿಂತು ಬಳ್ಪರೆ ಭಾನುಕುಲ ದರ್ಪಣನೆ ನೀ ನಿಂತು ಮಾಳ್ಪರೆ ಎನ್ನ ಕುಲಮಂ ನೋಡದೆ ಯೈತಪ್ಪರೆ ಚೋಳ ಎನ್ನ ಜಾತಿಯ ನರಿಯದೆ ಇಂತು ಮಾಳ್ಪರೆ ಚೋಳ. ನೋಡಿ ಅವನು ಗಾಬರಿ ಪಟ್ಬಿಟ್ಟಿರ್ತಾನೆ, ಮಾದರ ಚೆನ್ನಯ್ಯ ಗಾಬರಿ ಪಟ್ಟಿದ್ದಾನೆ. ಆದರೆ ಏನೂ ಅಹಂಕಾರವಿಲ್ಲದೆ ಯಾವುದೇ ಜಂಬವಿಲ್ಲದೆ ಆ ಚೋಳ ರಾಜ ಹೇಗೆ ನಡೆದುಕೊಳ್ತಾ ಇದ್ದಾನೆ ನೋಡಿ. ಅಲ್ಲಿ
ತುಂಬ ಬೇಗ 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 ಬಂದು ತುಂಬ ಸಂತೋಷ ಆಯಿತು, ಸಿಕ್ಕದ್ನಲ್ಲ ಪರಮಭಕ್ತ ಅಂಥೇಳಿ ತನ್ನ ಸಾಮ್ರಾಜ್ಯದಲ್ಲಿ ಆತ ನೋಡಿ ಹೇಗೆ ಮಾಡ್ತಾ ಇದ್ದಾನೆ, ತನ್ನ ಇಡೀ ಗಣಪದವಿ ಏನು ಕರ್ಕೊಂಡು ಬಂದಿದ್ದಲ್ಲ ಅವರೆಲ್ಲರನ್ನ ಒಡಗೂಡಿ ಆ ಇಡೀ ಆ ಗುಡಿಸಲಿನಲ್ಲಿದ್ದಂತಹ ಆ ಮಾದರಚನ್ನನನ್ನು ಪ್ರದಕ್ಷಿಣೆ ಮಾಡಿ ಉದ್ದಂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಆ ಕಿರೀಟ ಇತ್ತಲ್ಲ, ಕರಿಕಾಲ ಚೋಳನ ಕಿರೀಟ ಇತ್ತಲ್ಲ, ಅದು ಅದರಲ್ಲಿರುವಂತಹ ಮಣಿಕಾಂತಿಗಳಿಂದ ಚನ್ನನ ಪಾದ ಮತ್ತು ಭೂಮಿ ಕಂಗೊಳಿಸ್ತಾ ಇದೆಯಂತೆ. ಆ ಒಂದು ಹೊಳಪಿಗೆ, ಪ್ರಕಾಶಮಾನವಾಗಿರ್ತಕ್ಕಂಥ ಕಿರೀಟದ ಆ ಹೊಳಪಿಗೆ ಅವನು ಪದೇ 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 ನಮಸ್ಕಾರ ಮಾಡ್ತಾ ಇದ್ದ. ಆ ಆ ಆ ರಾಜ ಅವನಿಗೆ ಅದರ ಹೊಳಪು ಭೂಮಿ ಮತ್ತು ಆತನ ಪಾದವನ್ನು ಕಂಗೊಳಿಸುವ ಹಾಗೆ ಇನ್ನಷ್ಟು ಶೋಭಾಯಮಾನವಾಗಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಚೋಳ ತನ್ನ ದಣಿವಾಗುವಷ್ಟು ಕೂಡ ಆ ಪದೇ 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 ಸಾರಿ ಸಾರಿ ಚನ್ನನ ಆ ಪಾದಧೂಳಿಗಳನ್ನು ತನ್ನ ಕಣ್ಣಿಗೆ ಒತ್ಕೊಳ್ತಾ ಸಂತೋಷ ಪಡ್ತಾ ಇದ್ದ. ಚನ್ನನಿಗೆ ಗಾಬರಿ ಆಗುತ್ತೆ, ಆದರೂ ಕೂಡ ಚನ್ನನ ಪಾದಗಳನ್ನು ಬಲವಾಗಿ ಹಿಡ್ಕೊಳ್ತಾನೆ ರಾಜ, ಭಕ್ತಿಯಿಂದ ಹಿಡ್ಕೊಳ್ತಾನೆ, ಬಿಡದೆ ಹೆಣಗಾಡ್ತಾ ಇರ್ತಾನೆ. ಆಗ ಆ ಚೆನ್ನಯ್ಯ ಕೇಳ್ತಾನೆ, ನೋಡಿ ಇಲ್ಲಿ, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರಬಹುದೇ? ನನ್ನ ಜಾತಿಯನ್ನರಿಯದೆ ನೀನು ಹೀಗೆ ಮಾಡಬಹುದೇ ಅಂತ ಹೇಳಿ ಕೇಳ್ತಾನೆ. ಅಂದರೆ ರಾಜನಾದವನು ನಮ್ಮ ಈ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಕಾಲಗಳನ್ನು ಈ ರೀತಿಯಾಗಿ ಹಿಡಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ನೀನು ರಾಜ ಅನ್ನೋದನ್ನು ಮರೆತು ಬಿಟ್ಟಿಯಾ ಅಂತ ಹೇಳಿ ಭಯದಲ್ಲಿ ನಡುಗ್ತಾ ಆತನನ್ನು ಕೇಳ್ಕೊಳ್ತಾ ಇದ್ದಾನೆ ಮಾದರ ಚೆನ್ನಯ್ಯ. ನೋಡಿ ಮುಂದಿನ ಭಾಗದಲ್ಲಿ ಆತ ಹೇಗೆ ಆತನನ್ನು ಭಿನ್ನವಿಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು. ಈತ ಹೇಳ್ತಾನೆ, ನನ್ನ ಕುಲೆಯಲ್ಲಿ ನಿನ್ನ ಕುಲೆಯಲ್ಲಿ ನೀನು ರಾಜ, ಈ ಸಾಮ್ರಾಜ್ಯದ ಅಧಿಪತಿ, ನೀನು ಬಂದು ನನ್ನ ಕಾಲನ ಹಿಡಿಯೋದಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ನೋಡಿ ರಾಜ, ಎನೆ ದೇವ ದೇವನೊಲಿದನ ಕುಲವೇ ಸತ್ಕುಲಂ, ಘನಮಹಿಮನೊಲಿದ ಜಾತಿಯೇ ಜಾತಿ ನಿರ್ಮಲಂ, ಸರ್ವನೋಡನುಂಡು ನಿಮ್ಮಯ ಜಾತಿಗಾಂಸರಿಯೇ, ಸರ್ವಜ್ಞ ನಿನ್ನ ಕೆರ್ಪಿಂಗೆನ್ನ ಶಿರಸರಿಯೇ, ಬಿಡೆನಯ್ಯ ನಿಮ್ಮ ಪಾದಮಂ ಬಿಟ್ಟು ಬಾಳ್ವೆನೆ, ಮೃಡಮೂರ್ತಿಯಂ ಬಿಟ್ಟು ನರಕದೊಳಗ ಆಳ್ವೆನೆ, ನಡೆಯಿಂ ಎಂದಲ್ಲಿ ಗಜಮಸ್ತಕವನೇರಿಸುತ್ತೆ, ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ, ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು, ಕಡುನೇಹದಿಂ ಗಜದ ಮಗ್ಗುಲತ್ತಂ ಸಾರ್ದು. ನೋಡಿ, ಆಗ ರಾಜ ಅವನ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾನೆ. ದೇವದೇವನು ಯಾರಿಗೊಲಿಯುವನೋ ಅವನೇ ಸತ್ಕುಲದವನು, ಅತ್ಯಂತ ಉತ್ತಮ ಕುಲದವನು, ಘನಮಹಿಮ ಪೂರ್ಣನಾದ ಶಿವನ ಒಲುಮೆ ಪಡೆದವನೇ ನಿಜವಾದ ಪರಿಶುದ್ಧವಾದ ಜಾತಿಯವನು ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಹೇಳ್ತಾ ಇದ್ದಾನೆ, ನೋಡಿ, ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿಸಮನಲ್ಲ, ಸರ್ವಜ್ಞನಾದ ನಿಮ್ಮ ಚಪ್ಪಲಿಗೂ ನಾನು ಸಮನಾದವನಲ್ಲ, ನಿಮ್ಮನ್ನ ಬಿಡಲಾರೆ, ನಿಮ್ಮ ಪಾದವನ್ನು ಬಿಟ್ಟು ನಾನು ಬಾಳಲಾರೆ, ಮೃಡನ ಅಂದರೆ ಶಿವನನ್ನ ಪರಮ ಮಂಗಳಮೂರ್ತಿಯನ್ನ ಬಿಟ್ಟು ನರಕದಲ್ಲಿ ನಾನು ಬದುಕಿರಲಾರೆ ಅಂತ ಹೇಳ್ತಾ ಚೆನ್ನಯ್ಯನನ್ನ ಎತ್ತಿ ಆನೆ ಮೇಲೆ ಕುಳ್ಳರಿಸ್ತಾ ಪುರದಲ್ಲೆಲ್ಲ ಧ್ವಜವನ್ನೇರಿಸಲು ಆಜ್ಞಾಪಿಸ್ತಾ ಇದ್ದಾನೆ. ಆ ನಡೆತಂದು ಶಿವಾಲಯದ ಮುಂದೆ ನಿಂತ್ಕೊಂಡು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗ್ಗುಲಿಗೆ ಸಾಗಿ ಹೇಳ್ತಾ ಇದ್ದಾನೆ. ನೋಡಿ ಮುಂದಿನ ಭಾಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು. ಆನೆಯಿಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಹರುಷದಿ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ ಮೃಡನೊಡನೆ ತಾರ್ಕಣಿಗೊಡುತ್ತ ಚೋಳಂ ತೋರಿ ಕಂಡು ಚೆನ್ನಯ್ಯ ನಭವಂಗಿ ಕಡುಮಳಿವುತುಂ ಕಂಡಯ್ಯ ಇಂತು ದೂರವರೆ ನಿನಗತಂ ಚೋಳನಿಂ ಪಿರಿತರಿಸಿದೆಂ ತಪ್ಪ ಮಾಡಿದೆನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರೆಯದಂಬಲಿಯನ್ ಅರ್ಪಿಸಿದ ಒಡನ್ ಅಂತಿರುವರೆ ಹೆರೆಯ ಸೂಡಿದ ಶಿವನೇ ನೀನಿಂತು ದೂರುವರೆ. ಕರಿಕಾಲ ಚೋಳ ಮಾದರಚನ್ನನನ್ನ ಆನೆ ಮೇಲೆ ಕೂರಿಸ್ಕೊಂಡು ಭಗವಂತನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದಿದ್ದಾನೆ. ಬಂದು ಅಲ್ಲಿ ಅವನನ್ನು ಕೆಳಗಡೆ ಇಳಿಸಿದ ತಕ್ಷಣವೇ ಅವನಿಗೆ ಭಯ ಆಗುತ್ತೆ.
ಮಾದರಚ್ಚ ನನಗೆ ಅವನು ಬಂದು ಭಗವಂತನ ಮುಂದೆ ನಿಂತ್ಕೊಳ್ತಾನೆ ನೋಡಿ, ಕೇಳ್ತಾ ಇದ್ದಾನೆ. ಶಿವನ ಮುಂದ್ಗಡೆ ನಿಂತ್ಕೊಂಡು ಅವನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ, ಶಿವನೇ ನೀನು ಮುನ್ಸ್ಕೊಳ್ತಾ ಇದ್ದಾನೆ ಮಾದರಚ್ಚನ ಶಿವನ ಮೇಲೆ. ನಾನು ಮಾಡಿದ ತಪ್ಪಾದ್ರೆ ಏನು, ನಾನೇನಾದರೂ ನಿನ್ನನ್ನು ಉನ್ನತ ಪದವಿಯನ್ನೇನಾದರೂ ಕೊಡು ಅಂತ ಕೇಳೋದ್ನ, ನನ್ನನ್ನು ಈ ರೀತಿಯಾಗಿ ನೀನು ಕರ್ಕೊಂಡು ಬಂದು ರಾಜ ಇಲ್ಲಿ ಬಿಡೋ ಹಾಗೆ ಮಾಡಿದೆಯಲ್ಲ, ನಾನೇನಾದರೂ ನಿನಗೆ ದೋಷವನ್ನು ತಂದು ಕೊಟ್ಟನಾ, ನಾನು ನಿನ್ನ ಪೂಜಿಸಿದ್ದೆ ತಪ್ಪಾಯ್ತಾ, ನಾನು ನಿನಗೆ ಆ ಅಂಬಲಿಯನ್ನು ಕೊಟ್ಟಿದ್ದೇ ತಪ್ಪಾಯ್ತಾ, ನನಗೆ ಯಾಕೆ ಈ ಥರದ ಶಿಕ್ಷೆಯನ್ನು ಕೊಡ್ತಾ ಇದೆಯಾ, ನನ್ನಲ್ಲಿದ್ದಂಥ ಅಂಬಲಿಯನ್ನು ನಿನಗೆ ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ವರ್ತಿಸೋದಾ, ಚಂದ್ರಧರನಾದ ನೀನು ಈ ರೀತಿ ನನ್ನನ್ನು ದೂರುವುದು ತರವೇ ಭಗವಂತ ಅಂತ ಹೇಳಿ ಆ ಮಾದರಚನ್ನ ಶಿವನನ್ನ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. ನಾನು ಏನು ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆಯನ್ನು ನೀನು ಕೊಟ್ಟೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಮಾದರಚನ್ನ. ನೋಡಿ, ಅಲ್ಲಿ ಮಾದರಚನ್ನ ಯಾವ ರೀತಿ ಅಲ್ಲಿ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ಮುಂದೆ ಆಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಮೇದಿನಿಗೆ ಬೀದಿಗರುವಾದುದೆನ್ನಯ ಭಕ್ತಿವಾದೇಕೆ ಹರಲೆಯನು ತಂದಿಕ್ಕಿತೀ ಭಕ್ತಿ ಇಳೆಯೋಳ್ ಇರಲ್ ಏಕೆ ಎನ್ನುತ್ತಲ್ ಅತಿಭಾಷಿಯಂ ಮಾಡೆ ಚೆನ್ನಯ್ಯನ್ ಇರದಲಗ ಕಿತ್ತು ಕೊರಳಳು ಹೂಡೆ ಶಿವಲಿಂಗದಿಂದ ಶಿವನೈತಂದು ನೆರೆಪಿಡಿದು ಅವಿಚಾರದಿಂ ಇಂತುಂ ಮಾಳ್ಪರೆ ನೀನ್ ಅರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪವಿನಿತೇಕೆ ಅರಿಯಲ್ ಎಂದೆವು ಚೆನ್ನ ಸೈರಿಸು ಆತುರವೇಕೆ ಎಂದು ಮೃಢಮೂರ್ತಿ ಚೆನ್ನಂಗೆ ನೇಹಮನೆಂದು ನಿಂದು ಚೋಳಂಗೆ ಚೆನ್ನನ ತೋರುತಂ ನುಡಿದು. ಅಂದರೆ ಇಲ್ಲಿ ಈ ಭೂಲೋಕದಲ್ಲಿ ನನ್ನ ಭಕ್ತಿ ಕೆಟ್ಟದ್ದನ್ನು ಮಾಡ್ತು, ನನಗೆ ನಾನು ಅಂದರೆ ಜಾತಿಗೆ ಇಲ್ಲದಂತಹದ್ದನ್ನು ನಾನು ಮಾಡಿದೆ ಅಂತಕ್ಕಂತಹ ಅಪವಾದನೆ ನನ್ನ ಮೇಲೆ ಬಂದಿದೆ. ಹಾಗಾಗಿ ನಾನು ಮಾಡಿದ ತಪ್ಪು ಅನ್ನೋದನ್ನು ತಾನೇ ಮುಂದುವರೆದು ಆ ಒಂದು ತನ್ನ ಕತ್ತನ್ನು ಶಿವನಿಗೆ ಅರ್ಪಿಸೋದಕ್ಕೆ ಆ ಒಂದು ಅಲಗು ಅಂದರೆ ಖಡ್ಗವನ್ನು ಹಿರಿದು ತನ್ನ ಕೊರಳಿಗೆ ಇಟ್ಕೊಳ್ತಾ ಇದ್ದಾನೆ. ನೋಡಿ ಅಲ್ಲಿ ಶಿವ ಹೇಗೆ ಪ್ರತ್ಯಕ್ಷನಾಗಿ ಮತ್ತೆ ಏನನ್ನ ಹೇಳ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ನೋಡಿ ಇಲ್ಲಿ ಮಾದರಚನ್ನ ಹೇಳ್ತಾ ಇರ್ತಕ್ಕಂಥದ್ದು, ಭೂಮಿಯಲ್ಲೆಲ್ಲ ಈ ನನ್ನ ಭಕ್ತಿ ಇವತ್ತು ಬಟಾಬೈಲಾಗಿ ನಿಂತಿದೆ, ಇನ್ನು ಬಹಳ ಮಾತಾಡಿ ಪ್ರಯೋಜನವಿಲ್ಲ, ಈ ನನ್ನ ಭಕ್ತಿ ಸಮಸ್ಯೆಯನ್ನೇ ನನಗೆ ತಂದೊಡ್ಡು ಬಿಡ್ತಲ್ಲ, ಇನ್ನು ನಾನು ಭೂಮಿಯಲ್ಲಿ ಬದುಕೋದಕ್ಕೆ ಅರ್ಹನಲ್ಲ, ನಾನು ಬದುಕಲಾರೆ ಅಂತ ಹೇಳಿ ಶಪಥ ಮಾಡ್ತಾ ಮುಂದುವರೆದು ಖಡ್ಗವನ್ನು ಎತ್ತಿ ತನ್ನ ಕೊರಳಿಗೆ ಇಟ್ಕೊಳ್ತಾನೆ. ಶಿವ ತಕ್ಷಣವೇ ಆ ಶಿವಲಿಂಗದಿಂದ ಪ್ರಕಟಗೊಳ್ತಾನೆ, ಹೇಳ್ತಾನೆ ನೋಡಿ, ಚೆನ್ನನ ಕೈಯನ್ನು ಹಿಡ್ಕೊಂಡು, ವಿವೇಚನೆ ಇಲ್ಲದ ಈ ರೀತಿ ಮಾಡುವುದು ಸರಿಯೇ, ತಿಳಿಯದೆ ತಾನು ಚೋಳರಾಜನಿಗೆ ಹೇಳಿರುವುದು, ಇಷ್ಟು ಕೋಪವೇಕೆ ತಾಳುವೆ, ನಾನು ಪರಿಣಾಮವನ್ನ ತಿಳಿಯದೆ ಹೇಳಿದೆ, ಚೆನ್ನನೆ ತಾಳ್ಮೆಯನ್ನ ಹೊಂದಿಕೋ, ನಿನಗೆ ಆತುರ ಯಾಕೆ ಅನ್ನುವ ಪ್ರಶ್ನೆಯನ್ನೇ ಶಿವ ಆತನಿಗೆ ಮಾಡ್ತಾ ಸ್ನೇಹದಿಂದ ಮಾತನಾಡಿ ಚೋಳನ್ಗೆ ಈ ಚೆನ್ನನನ್ನು ತೋರಿಸ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನೋಡಯ್ಯ ಚೋಳನೆ, ಢಾಂಬಿಕತೆ, ಅದನ್ನೇ ಹೇಳಿದ್ದು ನಾನು ಆರಂಭದಲ್ಲಿ ನಿಮಗೆ ಆಶಯ ಭಾವದಲ್ಲಿ, ಢಾಂಬಿಕತೆ ಆಗಲಿ ಆಡಂಬರವನ್ನಾಗಲಿ ಭಗವಂತ ಮೆಚ್ಚೋದಿಲ್ಲ ಅಂತಕ್ಕಂಥದ್ದಕ್ಕೆ ನಿದರ್ಶನವೇ ಈ ಒಂದು ಪದ್ಯ ಅಂತಕ್ಕಂಥದ್ದು. ಈ ರಗಳೆ ಕವಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋಲಿಕೆಯನ್ನು ಮಾಡೋದು ಬೇಡ, ಪರಮಾತ್ಮನಲ್ಲಿ ಭೇದ ಭಾವಗಳಿಲ್ಲ ಅನ್ನೋದನ್ನ ಎಷ್ಟು ನೀಟಾಗಿ ಹೇಳೋ ಪ್ರಯತ್ನವನ್ನ ಈ ಒಂದು ಪದ್ಯ ಭಾಗ ನಮಗೆ ತೋರಿಸ್ಕೊಟ್ಟಿದೆ ಅಂತಕ್ಕಂಥದ್ದು. ಢಾಂಬಿಕತೆ ಮತ್ತೆ ಆಡಂಬರವನ್ನ ಬಿಟ್ಟು ಲಿಂಗದ ಮೇಲೆ ಅಭಿಮಾನದಿಂದ ರಹಸ್ಯವಾಗಿ ಪೂಜೆಯನ್ನ ಸರಿಸುಮಾರು 60 ಸಂವತ್ಸರಗಳು ದಾಟಿದೆ. ಯಾರ್ದು? ಮಾದರಚನ್ನಂದು. ಅದನ್ನ ಹೇಳ್ತಾ ಇದ್ದಾನೆ. ಹೇಳಿದ ತಕ್ಷಣವೇ ಅಲ್ಲಿ ಹೂವಿನ ಮಳೆ ಸುರಿತಾ ಇದೆ, ಆಕಾಶದಲ್ಲಿ ದುಂದುಬಿ ಧ್ವನಿ ಮೊಳಗಲಾರಂಭಿಸ್ತಾ ಇದೆ. ಅಲ್ಲಿಗೆ ಬಂದ ಪುಷ್ಪಕ ವಿಮಾನದಲ್ಲಿ ಶಿವ ಚೆನ್ನನನ್ನ ಕುಳ್ಳರಿಸಿಕೊಂಡು ಸಂತಸದಿಂದ ಸಂಭ್ರಮದಿಂದ ಕೈಲಾಸಕ್ಕೆ ಅವನನ್ನ ಕರೆದುಕೊಂಡು ಹೋಗುವಂಥದ್ದು ಅತ್ಯಂತ ಭವ್ಯವಾಗಿ ಮೂಡಿ ಬಂದಿರತಕ್ಕಂಥದ್ದು ಈ ಒಂದು ಪದ್ಯ ಭಾಗದಲ್ಲಿ. ಸಿಂಹಾಸನವನ್ನು ಏರಿ ತನ್ನ ಪತ್ನಿ ಪಾರ್ವತಿಗೆ ಚೆನ್ನನನ್ನ ಸಂತೋಷದಿಂದ ತೋರಿಸ್ತಾ ಇದ್ದಾನೆ. ಅಷ್ಟಲ್ಲದೆ ಚೆನ್ನನಿಗೆ ಆ ಒಂದು ಕೈಲಾಸದಲ್ಲಿ ಗಣಪದವಿಯನ್ನ ಕೊಟ್ಟು ಪ್ರೀತಿಯಿಂದ ಆತನನ್ನ ಸರ್ವಭೂಷಣನಾಗಿ ಶಿವನ ಅಖಿಲ ಯೋಗದಿಂದ ಶೋಭಿಸುವ ಹಾಗೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ಮುಂದಿನ ಭಾಗದಲ್ಲಿ ನೋಡೋಣ. ನೋಡಯ್ಯ ಚೋಳ, ಗುಪ್ತಾರ್ಚನೆಯ ಮೋನಿಯಂ ಆಡಂಬರವನ್ ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ, ಹೂಮಳೆ ಗರೆಯಿಗಿದವು ನಿಂದು ದುಂದುಬಿ
ಕುಳಂ ಗಗನದೊಳು ಮೊಳಗಿದವು ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದುಧರನ ಆನಂದದಿಂದ ಒಲಿದು ಸಡಗರಿಸಿ ಕೈಲಾಸಮಂ ಪೊಕ್ಕು ಸಿಂಹಾಸನವನ್ ಏರಿ ಶೈಲಜಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪನ್ನಾಗಭರಣನ್ ಒಪ್ಪಿದನ್ ಅಖಿಳ ಯೋಗದಿಂ. ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಆತನ ಭಕ್ತಿಗೆ ಮನಸಾರೆ ಮೆಚ್ಚಿದಂತಹ ಶಿವ ಆತನ ವರ್ಣನೆಯನ್ನು ಮಾಡುವಾಗ ಹೂಮಳೆಗರೆಯುತ್ತೆ ಚೆನ್ನ ಮತ್ತು ಶಿವನ ಮೇಲೆ. ಜೊತೆಗೆ ಆ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಆತನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಇಂದುಧರ. ಅಲ್ಲಿ ಹೋಗಿ ಶೈಲಜೆ ಅಂದರೆ ಗಿರಿಜೆಗೆ ಆತನನ್ನು ಪರಿಚಯಿಸ್ತಾ ಇದ್ದಾನೆ. ಶಿವಭಕ್ತನನ್ನು ಪರಿಚಯಿಸ್ತಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಆತನಿಗೆ ತನ್ನ ಗಣಪದವಿಯನ್ನ ಕೊಟ್ಟು ಆತನಿಗೆ ರಾಗದಿಂದ ಪ್ರೀತಿಯನ್ನು ತೋರಿಸ್ತಾ ತನ್ನ ಕೈಲಾಸದಲ್ಲಿ ಆತನಿಗೆ ಸ್ಥಾನವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಇಲ್ಲಿಗೆ ಈ ಒಂದು ಪದ್ಯಭಾಗ ಮುಕ್ತಾಯ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಒಂದು ಪದ್ಯದ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ಯಾವುದೇ ತಾರತಮ್ಯವನ್ನು ಭಗವಂತ ಮಾಡೋದಿಲ್ಲ ಅಂತಕ್ಕಂಥದ್ದು. ಏಕೆಂದರೆ ನಾವು ನಮ್ಮ ಹಣದ ಬಲದಿಂದ ಪೂಜಿಸ್ತೀವಿ ಅಥವಾ ಇನ್ನೊಂದು ಭಕ್ತಿಯಿಂದ ನಾವು ಪೂಜಿಸ್ತೀವಿ, ದೇವ್ರು ನಮ್ಗೆ ಒಲಿತಾನೆ ಅಂತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಬಡವ ಶ್ರೀಮಂತ ಮೇಲು ಕೀಳು ಅಂತಕ್ಕಂಥದ್ದನ್ನು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಭಗವಂತನಲ್ಲಿ ಎಲ್ಲರೂ ಸರಿಸಮಾನರು. ನಿಜವಾದ ಭಕ್ತಿ ಹೇಗಿರುತ್ತೆ ಅನ್ನೋದನ್ನು ಈ ಒಬ್ಬ ಮಾದರಚನ್ನನ ಪಾತ್ರದ ಮೂಲಕ ನಮಗೆ ಕವಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಭೂತಪೂರ್ವವಾಗಿ ಮೂಡಿಬಂದಿದೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ಭಾಗದಲ್ಲಿ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನಾನು ನೀಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಪದ್ಯಭಾಗವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.